ಸೊ ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುಕುಂದ್. ನಾನು ಒಂದು ಸಾಮಾನ್ಯವಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟು ಬೆಳೆದವನು. ಇಲ್ಲೇ ಬಸವನಗುಡಿ ಬೆಂಗಳೂರಿನಲ್ಲಿ ನೇವಲ್ ಪೈಲಟ್ ಆಗಬೇಕಾಗಿತ್ತು. ನಾನು ಮೆಡಿಕಲ್ ಎಕ್ಸಾಮ್ಗೆ ಹೋದಾಗ ನನಗೆ ಬಲಗಣ್ಣಲ್ಲಿ ರೆಟಿನಾ ಮೇಲೆ ಒಂದು ಸಣ್ಣ ಚುಕ್ಕೆ ಇದೆ, ಅದರಿಂದಾಗಿ ಪೈಲಟ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅಮೆರಿಕಾಗೆ ಹೋದೆ 22 ವಯಸ್ಸಿನಲ್ಲಿ. ಅಲ್ಲಿ ಹೋಗಿ ನಾನು ಇಂಜಿನಿಯರಿಂಗ್ನ ಬಾಟಮ್ ಲೆವೆಲಿಂದ ಓದೋಕ್ಕೆ ಶುರು ಮಾಡಿದ್ದು. 1500 ವರ್ಷದ ಹಿಂದೆ ಯಾರೋ ಒಬ್ಬರು ಯಾವುದೋ ಒಂದು ವಿಷಯವನ್ನು ಮುಂದಿನ ಪೀಳಿಗೆಗೆ ಇರಬೇಕು ಅಂತ ಅಂದ್ಕೊಂಡು ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ ಶಾಸನಗಳಿದೆ, ಕಲ್ಲಿನ ಶಾಸನಗಳಿದೆ. ಆ ಕಲ್ಲಿನ ಶಾಸನಗಳು ಹೊರಗಡೆ ಇರುತ್ತೆ ಎಷ್ಟೋ, ಅದ್ಮೇಲೆ ಬಿಸಿಲು ಮಳೆ ಇನ್ನು ಏನಾಗೋದಿಲ್ಲ, ನಥಿಂಗ್. ಇವತ್ತಿಗೂ ಇದೆ ಅದು. ಬೆಂಗಳೂರಿನಲ್ಲೇ 432 ಮಠಗಳಿದೆ, ರಾಯರ ಮಠ ಇದೆ ಬೆಂಗಳೂರು ಸುತ್ತಮುತ್ತ. ನೀವು ಗುರುವಾರ ಹೋದರೆ ಎಲ್ಲ ಮಠದಲ್ಲೂ ಜನ ಇರ್ತಾರೆ. ಯಾವುದೇ ಒಂದು ವಿಷಯ ನೀವು ತಿಳಿಬೇಕಾದ್ರೆ ಅದಕ್ಕೆ ಸ್ವಲ್ಪ ನಮಗೆ ಡೀಪ್ ನಾಲೆಡ್ಜ್ ಬೇಕು. ಇವಾಗ ನಾವು ಗುರುಗಳು ಓಕೆ, ಅವರು ದೊಡ್ಡವರು ಅದೆಲ್ಲ ಸರಿ, ಆದರೆ ಯಾರು ಇನ್ನೊಬ್ಬರು ಬಂದು ನಾನು ದೊಡ್ಡವ ಅಂತ ಹೇಳ್ಬೋದಲ್ಲ. ಹಣ್ಣು ಕಾಯಿ ಅಂದರೆ ಏನು? ಒಂದು ತೆಂಗಿನಕಾಯಿ, ಒಂದು 4 ಬಾಳೆಹಣ್ಣು. ನೀವು ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ತೊಗೊಂಡೋಗ್ಬೇಕು? ನಾನೊಂದು ಪರಂಗಿ ಹಣ್ಣು, ಆಮೇಲೆ ಏನೊಂದು 4 ಮಾವಿನ ಹಣ್ಣು ತೊಗೊಂಡೋಗ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಸೊ ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುಕುಂದ್. ಇವರು ಬಹಳಷ್ಟು ಜನಕ್ಕೆ ವೇದಿಕ್ ಸೈನ್ಸ್ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಬಹಳಷ್ಟು ಬುಕ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ತಾರಾಪ್ರಕಾಶ್ ಇದರಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಒಂದು ಎಂಟರ್ಪ್ರಿನರ್, ಎಜುಕೇಟರ್ ಆ್ಯಂಡ್ ಅ ಪ್ರೊಫೆಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಸೊ ಡಾಕ್ಟರ್ ಮುಕುಂದ್ ಅಂದರೆ ಯಾರು? ಡಾಕ್ಟರ್ ಆಗಿದ್ದ ಆಮೇಲೆ ನನ್ನ ಹೆಸರು ಬರೀ ಮುಕುಂದ್ ಅಂತ ಅಷ್ಟೇ. ಓಕೆ. ಸೊ ನಿಮ್ಮ ಚೈಲ್ಡ್ಹುಡ್ಡಿಂದ ನಿಮ್ಮ ಜರ್ನಿನ ತಿಳಿಸಿ. ನಾನು ಒಂದು ಸಾಮಾನ್ಯವಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟು ಬೆಳೆದವನು. ಇಲ್ಲೇ ಬಸವನಗುಡಿ ಬೆಂಗಳೂರಿನಲ್ಲಿ ಓದಿದ್ದು ಸಹ ಅಲ್ಲೇ ಬಸವನಗುಡಿಯಲ್ಲೇ. ನನಗೆ ಒಂದು 15-16 ವರ್ಷ ಆಗಿದ್ದಾಗ ನನಗೊಂದು ಎಲ್ಲರಿಗೂ ಏನೋ ಒಂದು ಆಸೆ ಬರುತ್ತೆ, ನಾ ಈ ಕ್ಷೇತ್ರಕ್ಕೆ ಹೋಗಬೇಕು, ಮಾಡಬೇಕು ಅಂತ. ನನಗೂ ಒಂದು ಆಸೆ ಬಂತು. ಅದೇನು ಅಂದರೆ ನಾನು ಇಂಡಿಯನ್ ನೇವಿ ಸೇರಬೇಕು ಅಂತ. ಸೊ ಅದಕ್ಕೆ 4 ವರ್ಷ ತುಂಬ ಕಷ್ಟಪಟ್ಟೆ. ಎಲ್ಲ NCC ಯಲ್ಲೇ ತುಂಬ ಮಾಡಿದೆ. ಅದಕ್ಕೆ SSB ಅಂತ ಹೇಳ್ತಾರೆ, ಅದು ಇಂಟರ್ವ್ಯೂಗೆ ಹೋದೆ, ಅದು ಸೆಲೆಕ್ಟ್ ಆದೆ. ನೇವಲ್ ಪೈಲಟ್ ಆಗಬೇಕಾಗಿತ್ತು ನಾನು. ಆಮೇಲೆ ಮೆಡಿಕಲ್ ಎಕ್ಸಾಮ್ಗೆ ಹೋದಾಗ ನನಗೆ ಬಲಗಣ್ಣಲ್ಲಿ ರೆಟಿನಾ ಮೇಲೆ ಒಂದು ಸಣ್ಣ ಚುಕ್ಕೆ ಇದೆ, ಅದರಿಂದಾಗಿ ಪೈಲಟ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದನ್ನು ಬಿಟ್ಬಿಟ್ಟೆ, ಅಲ್ಲಿಗೆ ಬಿಟ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ. ಆಮೇಲೆ ಕಾರಣಾಂತರ ಅಮೆರಿಕಾಗೆ ಹೋದೆ 22 ವಯಸ್ಸಿನಲ್ಲಿ. ಅಲ್ಲಿ ಹೋಗಿ ನಾನು ಬಾಟಮಿಂದ ಶುರು ಮಾಡಿದ್ದು ಓದು. ಸೊ ನಿಮ್ಮ ಎಜುಕೇಶನ್ ಪರ್ಸ್ಪೆಕ್ಟಿವ್ ನೀವು ಅಮೆರಿಕಾಗೆ ಶಿಫ್ಟ್ ಆದ್ರ ಅಥವಾ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆದ್ರು ಅನ್ನೋ? ಮುಖ್ಯವಾಗಿ ಏನಂತಂದರೆ, ನನಗೆ ಇಲ್ಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದು ಸಾಧ್ಯವಾಗದೇ ಇದ್ದಿದ್ದರಿಂದ ಆವಾಗ ಇಲ್ಲಿ ಸುಲಭವಾಗಿ ಕೆಲಸಗಳು ಅದೆಲ್ಲ ಸಿಗ್ತಾ ಇರಲಿಲ್ಲ, ತುಂಬ ಲಿಮಿಟೆಡ್ ಆಪರ್ಚುನಿಟೀಸ್ ಇತ್ತು. ಸೊ ಅದನ್ನು ಹುಡುಕೊಂಡು ಸ್ವಲ್ಪ ನಂದು ಮುಂಚೆಯಿಂದನೂ ಅಡ್ವೆಂಚರಸ್ ನೇಚರು. ಸೊ ಅಮೆರಿಕಾಗೆ ಹೋಗಿದ್ದು. ಅಲ್ಲಿ ಹೋಗಿ ನಾನು ಇಂಜಿನಿಯರಿಂಗ್ನ ಬಾಟಮ್ ಲೆವೆಲಿಂದ ಓದೋಕ್ಕೆ ಶುರು ಮಾಡಿದ್ದು. ಮತ್ತು ಜೊತೆಗೆ ಇನ್ನೊಂದೇನಂತಂದರೆ, ನಮಗೆ ಸಪೋರ್ಟ್ ಇಲ್ಲ ಆವಾಗ, ಅದರಿಂದ ಅಂದರೆ ಫೈನಾನ್ಷಿಯಲ್ ಸಪೋರ್ಟ್, ಅದರಿಂದ ಕೆಲಸ ಮಾಡಿಕೊಂಡು ಜೊತೆಗೆ ಓದ್ಕೊಂಡು ಹಾಕಿ ಶುರು ಮಾಡಿದ್ದು. ನಂದು ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ, ಮಾಸ್ಟರ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ 7 ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 7 ವರ್ಷ ಕೆಲಸ ಮಾಡಿ ಆವಾಗ ನನಗನ್ನಿಸ್ತು ಈ ಅಕಾಡೆಮಿಕ್ ಲೈನಿಗೆ ಬರಬೇಕು ಅಂತ. ಆಗ ನಾನು PhD ಮಾಡಿ, ಅಂದರೆ I was 34 ಶುರು ಮಾಡಿದಾಗ, when I was 38 I finished my PhD. ಆವಾಗಿನಿಂದ ಈಗ ಒಂದು 3 ವರ್ಷ ಆಯಿತು ನಾನು ರಿಟೈರ್ ಆಗಿ. ನಾನು ಅಕಾಡೆಮಿಕ್ ಲೈನಲ್ಲೇ ಇದ್ದೆ. ನಂದು ಫೀಲ್ಡ್ ಬಂದು ಚಿಪ್ ಡಿಸೈನ್, ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ನಲ್ಲಿ ಚಿಪ್ಸ್, ಇಂಟಿಗ್ರೇಟ್ ಸರ್ಕ್ಯೂಟ್ಸ್ ಇರುತ್ತಲ್ಲ, ಅದರಲ್ಲೂ ಈ RF ಫ್ರೀಕ್ವೆನ್ಸೀಸ್ ಅಂದರೆ ಗಿಗಾಹರ್ಟ್ಸ್ ಫ್ರೀಕ್ವೆನ್ಸೀಸ್ನಲ್ಲಿ ಅದನ್ನು ಡಿಸೈನ್ ಮಾಡೋದು, ಅದು ನನ್ನ ಫೀಲ್ಡು. ಸುಮಾರು ಒಂದು 82 ಜನ ಸ್ಟೂಡೆಂಟ್ಸ್ದು ರಿಸರ್ಚ್ ಸೂಪರ್ವೈಸ್ ಮಾಡಿದ್ದೀನಿ. ಮತ್ತು ಸುಮಾರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಎಲ್ಲ ಚೇರ್ ಮಾಡಿದ್ದೀನಿ. ಆ ಲೈನಲ್ಲಿ ಸಾಮಾನ್ಯವಾಗಿ ಪ್ರೊಫೆಸರ್ಸ್ ಏನೇನು ಮಾಡ್ತಾರೋ ಅದೆಲ್ಲ ಮಾಡಿ ಆಯಿತು. ಸೊ ಪ್ರೊಫೆಸರ್ ಫಸ್ಟ್ ಪೈಲಟ್ ಇಂದ
ಪ್ರೊಫೆಸರಿಂದ ಒಂದು ಡಾಕ್ಟರೇಟ್ ಜರ್ನಿ ತನಕ ಸ್ಟಾರ್ಟ್ ಆಯಿತು. ಸೊ ನೀವು ಆಲ್ರೆಡಿ ನಿಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಿಲ್ಲ. ಸೊ ನಿಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಂದು 2-3 ಸಂಸ್ಥೆಗಳಿದೆ ಒಂದು ವಿಧದಲ್ಲಿ ನೋಡಿದ್ರೆ. ನಾನು 2008ನೇ ಇಸ್ವಿಲಿ ನಾನೊಂದು ಹೈ ಟೆಕ್ನಾಲಜಿ ಸ್ಟಾರ್ಟಪ್ ಶುರು ಮಾಡಿದೆ. ಅದು ಇವತ್ತಿಗೂ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆಯವರು ಅದನ್ನು ಅಲ್ಲೇ ಕೆಲಸ ಮಾಡೋದು. ಆದರೆ ನೀವು ಕೇಳ್ತಾ ಇರೋದು ತಾರಾಪ್ರಕಾಶನದ ಬಗ್ಗೆ. ತಾರಾಪ್ರಕಾಶನ ಬಂದು ಅದರಲ್ಲೂ 2 ಸಂಸ್ಥೆ ಇದೆ. ಒಂದು US ಒಂದು ಫೌಂಡೇಶನ್ ಫಾರ್ ದ ಪ್ರಿಸರ್ವೇಷನ್ ಆಫ್ ನಾಲೆಡ್ಜ್ ಅಂತ ಅಲ್ಲೊಂದು ಶುರು ಮಾಡಿತ್ತು. ಇಲ್ಲಿ ತಾರಾಪ್ರಕಾಶನ ಶುರು ಮಾಡಿದ್ದು. ಅದು ಹೆಂಗಾಯಿತು ಅಂತಂದರೆ, ನಾನು 97ನೇ ಇಸ್ವಿಲಿ ನಮ್ಮ ಗುರುಗಳು ಭೇಟಿಯಾಗಿದ್ದು. ಆವಾಗ ನನಗೆ ಅವರ ಪಾಠ ಪ್ರವಚನಗಳೆಲ್ಲ ನನ್ನ ಮೇಲೆ ತುಂಬ ತುಂಬ ಪ್ರಭಾವ ಆಯಿತು. ಆವಾಗ ನಾನು ಅಂದ್ಕೊಂಡೆ, ನಾನು ಎಲ್ಲೋ ಇದ್ದವನು ಪ್ರಪಂಚದ ಮೂಲೆಯಲ್ಲಿರೋದು, ನನ್ನ ಕಷ್ಟಗಳಿಗೆಲ್ಲ ಸೊಲ್ಯೂಷನ್ ಸಿಕ್ತು, ನನ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ನನಗೆ ಇಷ್ಟು ಲಾಭ ಆದರೆ ಇನ್ನು ಬೇರೆಯವ್ರಿಗೂ ಆಗತ್ತಲ್ವ, ಅದಕ್ಕೆ ನಾನು ಏನಾರು ಮಾಡಬೇಕು, ಬರೀ ನನಗಾದರೂ ಸಾಕು ಅಂತ ಇರಬಾರ್ದು ಅಂದ್ಬಿಟ್ಟು 97ನೇ ಇಸ್ವಿಯಿಂದನೇ ಅಫಿಷಿಯಲಾಗಿ ರಿಜಿಸ್ಟರ್ ಆಗಿರಲಿಲ್ಲ, ಆದರೆ ಆ ತಾರಾಪ್ರಕಾಶನ ಟೈಟ್ಲ್ ಯೂಸ್ ಮಾಡ್ತಾಯಿದ್ದೆ. ಈ ಆಡಿಯೋ ಟೇಪ್ಸ್ ಅದೆಲ್ಲ ನಮ್ಮ ಗುರುಗಳು ಮಾಡಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಶುರುವಾಗಿದ್ದು. 2006ನೇ ಇಸ್ವಿಯಲ್ಲಿ 2007ನೇ ಇಸ್ವಿಯಲ್ಲಿ ಅದನ್ನು ಆ್ಯಕ್ಚುಲಿ ಅಫಿಷಿಯಲಾಗಿ ಇಲ್ಲಿ ರಿಜಿಸ್ಟರ್ ಆಗಿದ್ದು. ಅಲ್ಲಿ ಅವತ್ತಿಂದ ಅದು ಬೆಳ್ಕೊಂಡು ಬರ್ತಾನೇ ಇದೆ. ತುಂಬ ಆ್ಯಕ್ಟಿವಿಟೀಸು ಇದೆ. ಸೊ ನಿಮ್ಮ ಲೈಬ್ರರಿ ಬಗ್ಗೆನೂ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಏನಂತಂದರೆ, ನಮ್ಮ ಹಿಂದಿನ ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ನೀವು ನೋಡಿದರೆ ನಮಗೆ ಒಂದು ತಪ್ಪು ಕಲ್ಪನೆ ಇರೋದು ಏನಂತಂದರೆ, ನಾವು ಡಿಜಿಟಲ್ ಫಾರ್ಮಲ್ಲಿ ಏನಾರು ಮಾಡಿಬಿಟ್ರೆ ತುಂಬ ಮಾಡರ್ನು, ಏನೋ ದೊಡ್ಡ ಕೆಲಸ ಮಾಡಿಬಿಟ್ವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನೀವು 1000 ವರ್ಷಕ್ಕೂ ಹಿಂದೆ, 1500 ವರ್ಷ ತಗೊಳ್ಳಿ, 1500 ವರ್ಷದ ಹಿಂದೆ ಯಾರೋ ಒಬ್ಬರು ಯಾವುದೋ ಒಂದು ವಿಷಯವನ್ನು ಮುಂದಿನ ಪೀಳಿಗೆಗೆ ಇರಬೇಕು ಅಂತ ಅಂದ್ಕೊಂಡು ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ, ಶಾಸನಗಳಿದೆ, ಕಲ್ಲಿನ ಶಾಸನಗಳಿದೆ. ಆ ಕಲ್ಲಿನ ಶಾಸನಗಳು ಹೊರಗಡೆ ಇರುತ್ತೆ ಎಷ್ಟೋ. ಆದಮೇಲೆ ಬಿಸಿಲು ಮಳೆ ಏನಾಗೋದಿಲ್ಲ, ನಥಿಂಗ್. ಇವತ್ತಿಗೂ ಇದೆ ಅದು. ಆದರೆ ಪ್ರಾಬ್ಲಮ್ ಏನಾದ್ರದ್ದು ಅಂತಂದರೆ, ಅದನ್ನು ಕಾಪಿ ಮಾಡೋಕ್ಕಾಗಲ್ಲ ಸುಲಭವಾಗಿ, ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ಬೇಕು ಅಂತ ತುಂಬ ಕಷ್ಟ. ಸೊ ಅಲ್ಲಿಂದ ಶುರು ಆದದ್ದು. ಆಮೇಲೆ ಈ ತಾಳೆಗರಿಗಳು ಉಪಯೋಗಿಸೋಕ್ಕೆ ಶುರು ಮಾಡಿದ್ರು. ಅದು ನಿಮಗೆ ಒಂದು 600-700 ವರ್ಷ ಇರುತ್ತೆ ಅಪ್ರಾಕ್ಸಿಮೇಟ್. ಆಮೇಲೆ ಪ್ರಿಂಟಿಂಗ್ ಟೆಕ್ನಾಲಜಿ ಬಂತು, ಬುಕ್ಸ್ ಬಂತು. ಅದು 100 ವರ್ಷ, 100 ಅಂದರೆ 150 ವರ್ಷ ಇರ್ಬೋದು. ಡಿಜಿಟಲ್ ಬಂತು, ಅದು ಹಬ್ಬ ಅಂದರೆ 5 ವರ್ಷ 10 ವರ್ಷ ಇರುತ್ತೆ. ಸೊ ಅದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಹಳೆಯ ತಾಳೆಗರಿಗಳಿದೆಯಲ್ಲ ಅದನ್ನು ಇಮೇಜ್ ಕ್ಯಾಪ್ಚರ್ ಮಾಡೋದು, ಅದನ್ನ ಪ್ರಿಸರ್ವ್ ಮಾಡೋದು, ಬೇರೆ ಬೇರೆ ನಾವೇ ಒಂದು ನಮ್ಮದೇ ಒಂದು 2-3 ಟೆಕ್ನಾಲಜೀಸ್ ಇದೆ. ನಮಗೆ ವೇದಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಆಯುರ್ವೇದ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತ. ಬರೀ ನನಗೆ ಹೊಡೆದಿದ್ದು ಆಯ್ತು, 20 ವರ್ಷ ಆಯಿತು. ಅದಕ್ಕೂ ಒಂದು ಹಿಂದೆ ಒಂದೆರಡು ಕಥೆ ಇದೆ. ಆದರೆ ದೊಡ್ಡವ್ರು ಹೇಳಿದ್ರು ನನಗೆ ಇದನ್ನು ಮಾಡಬೇಕು ನೀನು ಅಂತ. ಆವಾಗ ಶುರು ಮಾಡಿದ್ರಿಂದ ಇದ್ರ ತನಕ ನಡ್ಕೊಂಡು ಬರ್ತಾರೆ. ಸೊ ಇಲ್ಲಿವರೆಗೂ ಆಲ್ರೆಡಿ 8 ಪುಸ್ತಕಗಳ ರಿಲೀಸ್ ಮಾಡಿದ್ದೀರಾ. ಸೊ ಆ 8 ಪುಸ್ತಕಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ನಮ್ಮದು ಒಂದು ಆಸ್ಪೆಕ್ಟ್ ಅಷ್ಟೇ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು 4-5 ಬೇರೆ ಬೇರೆ ಪುಸ್ತಕವೊಂದೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ. ಮೊದಲನೇದಾಗೆ ಈ ಹಳೆ ಇದು ಮ್ಯಾನುಸ್ಕ್ರಿಪ್ಟ್ನ ಉಳಿಸೋದು, ಅದೊಂದು ಆ್ಯಕ್ಟಿವಿಟಿ ಅದು. ಆದರೆ ನೀವು ಸುಮ್ಮನೆ ಅದನ್ನು ಉಳಿಸ್ಬಿಟ್ಟು ಅದೇನಾಗ್ತದೆ ನಿಮಗೆ ಅಂತಂದರೆ, ಬೇರೆ ಬೇರೆ ಲಿಪಿ ಇರುತ್ತೆ. ಎಷ್ಟು ಜನಕ್ಕೆ ಇವಾಗ ಓದೋಕ್ಕೆ ಬರಲ್ಲ. ಇವಾಗ ನೀವು ಕಾಶ್ಮೀರದ ಕಡೆ ಹೋದರೆ ಶಾರದಾ ಲಿಪಿ ಅಂತಿದೆ, ಈ ಕಡೆ ನಾರ್ತ್ ಉತ್ತರಾಖಂಡ ನೇಪಾಳ ಕಡೆ ಹೋದರೆ ನೆವಾರಿ ಲಿಪಿ ಅಂತಿದೆ, ನಾಗರಿ ಲಿಪಿ ಇದೆ, ನಂದನಾಗರಿ ಇದೆ, ಎಷ್ಟೋ ಇದೆ. ಅದನ್ನೆಲ್ಲ ಎಷ್ಟು ಜನ ಬರೋದೇ ಇಲ್ಲ. ಇವಾಗ ಸಂಸ್ಕೃತ ಅಂದರೂ ಕೂಡ ಬರೀ ದೇವನಾಗರಿ ಹೇಳ್ತಾರೆ ಅಷ್ಟೇ. ದೇವನಾಗರಿ ಇವಾಗ ಪ್ರಿಂಟ್ ಮಾಡ್ತಾರಲ್ಲ, ಹಿಂದಿ ಸಂಸ್ಕೃತ ಆ ಸ್ಕ್ರಿಪ್ಟು. ಸೊ ಇವಾಗ ಶಾಸ್ತ್ರ ಓದಿದವ್ರಿಗೂ ಕೂಡ, ಅವ್ರಿಗೂ ಸಹ ಅದನ್ನು ಹಳೇದನ್ನು ನೋಡಿದ್ರೆ ಅವ್ರಿಗೇನು ಅರ್ಥವಾಗೋದಿಲ್ಲ. ಅದಕ್ಕೆ ನಮ್ಮ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮವರೇ ಸ್ಕಾಲರ್ಸ್ ಇದ್ದಾರೆ, ನಾವು ಅದನ್ನು ತೊಗೊಂಡು ಅದನ್ನು ಕ್ರಿಟಿಕಲ್ ಸ್ಟಡಿ ಮಾಡಿ ಇವತ್ತಿನ ಲಿಪಿ ಭಾಷೆ ಸಂಸ್ಕೃತ, ನಾವು ವರ್ಡ್ಸ್ ಚೇಂಜ್ ಮಾಡಲ್ಲ, ಇವತ್ತಿನ ಲಿಪಿಯಲ್ಲಿ ಹಾಕಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೆಫರೆನ್ಸು, ಅದು ಒಂದು ಆ್ಯಕ್ಟಿವಿಟಿ. ಆ ಬುಕ್ಸ್ ಪಬ್ಲಿಷ್ ಮಾಡಿ ನೀವು 8ನೇದು ಅಂತ ಹೇಳಿದ್ರಲ್ಲ, ಅದು ಒಂದು ಪರ್ಟಿಕ್ಯುಲರ್ ಸೀರೀಸು.
ನಮ್ಮ ಆದಿಗುರುಗಳು ಆಚಾರ್ಯ ಮಧ್ವರು ಅವ್ರದ್ದು ಸ್ವಲ್ಪ ಕೆಲವರು ಸಣ್ಣದು ಸೇರಿಸ್ತಾ ಬಿಡ್ತಾರೆ. ಒಟ್ಟಿನಲ್ಲಿ ಒಂದು 37 ಮೇನ್ ವರ್ಕ್ಸ್ ಇದೆ. ಅದನ್ನೆಲ್ಲ ಒಂದೊಂದೇ ತೊಗೊಂಡು ನಾವು ಅದನ್ನು ಕ್ರಿಟಿಕಲ್ ಸ್ಟಡಿ ಮಾಡಿ ಇಂಗ್ಲೀಷ್ನಲ್ಲಿ ಅದನ್ನು ಪ್ರಪಂಚ ಎಲ್ಲ ಲೈಬ್ರರೀಸ್ಗೆ ಎಲ್ಲ ಕಡೆ ಕಳಿಸ್ತೀವಿ. ಇಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದರಲ್ಲಿ ಮೊನ್ನೆ ಅಂದರೆ 3 ದಿವಸದ ಹಿಂದೆ 8ನೇ ಪುಸ್ತಕ ರಿಲೀಸ್ ಆಯಿತು. ಅದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲೇ ಆಯಿತು. ಮತ್ತು ಇನ್ನೂ ಮಾಡೋದು ತುಂಬ ಇದೆ. ಇನ್ನೊಂದು 15-20 ವರ್ಷ ಪ್ರಾಜೆಕ್ಟ್ ಅದು. ಅದನ್ನ ಮುಂದುವರ್ಸ್ಕೊಂಡು ಬರ್ತೀವಿ. ಸೊ ನಿಮ್ಮ ರಾಯರ ನಂಟು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ನಾನು ನಿಮ್ಮ ಹತ್ರ ಅವಾಗಲೇ ಮಾತಾಡ್ತೀವಿ, ನೀವು ತಿಳಿಸಿದ್ರಿ 3 ಪುಸ್ತಕಗಳು ಮಂತ್ರಾಲಯದಲ್ಲಿ ರಿಲೀಸ್ ಮಾಡಿದಿರಾ ಅಂತ. ಸೊ ರಾಯರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಯರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ನಾನು ತುಂಬ ಚಿಕ್ಕವನು. ಆದರೆ ನನ್ನ ದೃಷ್ಟಿಕೋನದಲ್ಲಿ ನಾನು ಏನು ನೋಡಿದೆ ಅಂತ ಮಾತ್ರ ಹೇಳ್ಬೋದಷ್ಟೆ. ಗುರುಗಳು ನೀವು ಅವರ ವರ್ಕ್ಸ್ ಎಲ್ಲ ನೋಡ್ತು ಅಂತಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಜನಕ್ಕೆ ರಾಯರಲ್ಲಿ ಭಕ್ತಿ ಇರುತ್ತೆ. ನೀವು ಯಾವುದೋ ಮಠ ಹೋದರೆ ಬೆಂಗಳೂರಿನಲ್ಲೇ 432 ಮಠಗಳಿದೆ. ರಾಯರ ಮಠ ಇದೆ ಬೆಂಗಳೂರು ಸುತ್ತಮುತ್ತ. ನೀವು ಗುರುವಾರ ಹೋದರೆ ಎಲ್ಲ ಮಠದಲ್ಲೂ ಜನ ಇರ್ತಾರೆ, ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಪಾಪ ಭಕ್ತಿಯಿಂದ ಮಾಡ್ತಾರೆ ಸಿನ್ಸಿಯರಾಗಿ. ಆದರೆ ಯಾವುದೇ ಒಂದು ವಿಷಯ ನೀವು ತಿಳಿಬೇಕಾದ್ರೆ ಅದಕ್ಕೆ ಸ್ವಲ್ಪ ನಮಗೆ ಡೀಪ್ ನಾಲೆಡ್ಜ್ ಬೇಕು. ಇವಾಗ ನಾವು ಗುರುಗಳು ಅವ್ರು ದೊಡ್ಡವರು ಅದೆಲ್ಲ ಸರಿಯೇ, ಆದರೆ ಯಾರು ಇನ್ನೊಬ್ಬರು ಬಂದು ನಾನು ದೊಡ್ಡವ ಅಂತ ಹೇಳ್ಬೋದಲ್ಲ. ಸೊ ನಮಗೆ ನಿಜವಾದ ದೊಡ್ಡವರು ಯಾರು ಅಂತ ತಿಳಿಬೇಕಾದರೆ ಅವರು ಆ ಪವಾಡಗಳೆಲ್ಲ ಬಿಟ್ಟುಬಿಡಿ, ನಮ್ಮ ಜ್ಞಾನ ಭಂಡಾರ ಇದೆಯಲ್ಲ ಅವರ ಕೊಡುಗೆ ಏನು ಅಂತ. ಏಕೆಂದರೆ ಎಲ್ಲದಕ್ಕಿಂತ ಮುಖ್ಯ ಜ್ಞಾನ. ಸೊ ರಾಘವೇಂದ್ರ ಸ್ವಾಮಿಗಳದ್ದು ಅಪಾರ ಕೊಡುಗೆ. ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನನಗೆ, ಆದರೆ ಗೊತ್ತು ನನಗೆ ಅವರು ಎಷ್ಟು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಅಷ್ಟಾದರೂ ಗೊತ್ತು ನನಗೆ. ಅದರಲ್ಲಿ ನೀವನ್ಬೋದು ಅದಕ್ಕೂ ನನ್ನ ಜೀವನಕ್ಕೂ ಏನು ಸಂಬಂಧ? ಇವಾಗ ಪರಿಮಳ ತಗೊಳ್ಳಿ ಉದಾಹರಣೆಗೆ, ರಾಘವೇಂದ್ರ ಸ್ವಾಮಿಗಳದ್ದು. ಅದನ್ನು ಓದಿ ನಾನು ಅರ್ಥ ಮಾಡಿಕೊಂಡು ಅದನ್ನು ನನ್ನ ಜೀವನದಲ್ಲಿ ಅಪ್ಲೈ ಮಾಡೋಷ್ಟು ಶಕ್ತಿ ನನಗಿಲ್ಲದೆ ಹೋದರೆ ಏನು ಮಾಡಲಿ ನಾನು ಅಂತ ಪ್ರಶ್ನೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಶಾಸ್ತ್ರಗಾರರು ಅದರಲ್ಲಿರೋದನ್ನು ತೆಗೆದು ಅದರ ಸಾರವನ್ನು ನಿಮಗೆ ಹೇಳಬೇಕು. ಮತ್ತು ಬೇರೆ ಬೇರೆ ಜೀವನದಲ್ಲಿ ಏನೇನೋ ಸಿಚುವೇಶನ್ಸ್ ಬರುತ್ತೆ ನಮಗೆ, ಅದಕ್ಕೆ ಹೇಗೆ ಮಾಡಬೇಕು ಅಂತ. ಈಗ ಎಲ್ಲದಕ್ಕೂ ಸುಮ್ಮನೆ ಮಂತ್ರಾಕ್ಷತೆ ಹಾಕೋಕ್ಕಾಗಲ್ಲ. ಯಾಕೆಂದರೆ ಅದರಲ್ಲಿ ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ನಾನು ಮಾಡೋದೇನೆ ಸುಮ್ಮನೆ ಹೋಗ್ಬಿಟ್ಟು ಗುರುಗಳೇ ನೀವು ಸಾಲ್ವ್ ಮಾಡಿ ಅಂತಂದರೆ ನಮ್ಮ ಕಷ್ಟಗಳನ್ನು ಗುರುಗಳಿಗೆ ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ, ಆಯಿತಾ? ಆದರೆ ಅವರು ಬಂದ ಶಕ್ತಿ ಎನರ್ಜಿ ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡು ಖಂಡಿತವಾಗಿ ಕೂಡ ನಮಗೆ ಏನೇನೋ ಪ್ರಾಬ್ಲಮ್ಸ್ ಬರುತ್ತೋ ಜೀವನದಲ್ಲಿ, ನನ್ನ ಅನುಭವದಲ್ಲಿ ಅವರು ಗೈಡೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಮತ್ತು ನಮ್ಮ ಮೇಲೆ ಕಾಳಜಿ ಇರುತ್ತೆ ಅವ್ರಿಗೆ. ನಾವು ಹರಿಸೇವೆ ಮಾಡ್ತಾಯಿತ್ತು ಅಂತಂದರೆ ಅವರು ಖಂಡಿತ ನಮಗೆ ಸಹಾಯ ಕೊಡ್ತಾರೆ. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರಿಗೂ ಒಬ್ಬರು ಗುರು ಇರಬೇಕಾ? ಈಗಿನ ಜನ್ರೇಷನಲ್ಲಿ ಗುರುಗಳು ಅದ್ರ ಪ್ರಾಮುಖ್ಯತೆ ಜನಕ್ಕೆ ಗೊತ್ತಿಲ್ಲ. ಸೊ ನೀವು ಹೇಳಿದ್ರಿ ನಿಮಗೂ ಒಬ್ರು ಗುರುಗಳಿದ್ದಾರೆ, ಅವ್ರ ಬಗ್ಗೆ ತಿಳಿಸಿದ್ರಿ. ಹಾಗೆ ರಾಯರ ಬಗ್ಗೆ ಹೇಳಿದ್ರಿ, ಅಥವಾ ನಮ್ಮ ಗುರುಗಳು ಮಂತ್ರಾಲಯದಲ್ಲಿ ನಿಮ್ಮ ಪುಸ್ತಕಗಳ ಬಗ್ಗೆ ತಿಳಿಸಿದ್ರಿ. ಸೊ ವಾಟ್ ಯು ಥಿಂಕ್, ಹೌ ಇಂಪಾರ್ಟೆಂಟ್ ಇಸ್ ಅ ಗುರು ಇನ್ ಎವ್ರಿ ಒನ್ಸ್ ಲೈಫ್? ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ನಾನು ಹೇಳೋದಕ್ಕಿಂತ ನಮ್ಮೆಲ್ಲರಿಗಿಂತ ತುಂಬ ದೊಡ್ಡವರಾದ ಪುರಂದರದಾಸರು ಒಂದು ಮಾತು ಹೇಳಿದ್ರಲ್ಲ, ಒಂದು ಇದರಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಕುತಿ ಅಂತ ಅವರ ಪದ ಬರೆದಿದ್ದಾರೆ. ನೀವು ಕೇಳ್ಬೋದು ಯಾಕೆ ಅಂತ. ನಾನು ಡೈರೆಕ್ಟಾಗಿ ನಾನು ಕೃಷ್ಣನ ಜೊತೆ ಮಾತಾಡ್ತೀನಪ್ಪ, ಅವನ ಭಕ್ತಿ ಮಾಡ್ತೀನಿ, ಅವನ ಪೂಜೆ ಮಾಡ್ತೀನಿ, ನನ್ನ ಗುರು ಯಾಕೆ ಬೇಕು ಅಂತ ಪ್ರಶ್ನೆ ಇದು. ನನ್ನ ಉತ್ತರ ಏನಂದರೆ, ಈಗ ಒಂದು ಅನಾಲಜಿ ಕೊಡ್ತೀನಿ ನಿಮ್ಗೆ. ಇವಾಗ ನನಗೆ ಬಾಯಾರಿಕೆ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ, ನಂಗೆ ನೀರು ಬೇಕಪ್ಪ ಕುಡಿಯೋಕ್ಕೆ. ಸೊ ನಾನು ಹೊರಗಡೆ ಹೋಗ್ಬಿಟ್ಟು ಬಾಯಿ ತೆಕ್ಕೊಂಡು ಆಚೆ ನಿಂತರೆ ಯಾವಾಗಲೂ ಮಳೆ ಬರುತ್ತೆ. ಮಳೆ ಬಂದಾಗ ನೀರು ನನ್ನ ಬಾಯಲ್ಲಿ ಬೀಳುತ್ತೆ, ಅವಾಗ ನನ್ನ ದಾಹ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಪೆದ್ದತನ ಹೌದು ಅಲ್ವೋ? ಅದು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಟ್ ಹ್ಯಾಪನ್? ಅಲ್ಲ, ಮಳೆ ಬರುತ್ತೆ ನಿಜ, ಬಟ್ ನಿಮಗೆ ದಾಹ ಆದಾಗಲೇ ಬರುತ್ತೆ ಗ್ಯಾರಂಟಿ ಇಲ್ಲ. ಒಂದು
ಇಲ್ಲ ಬೇಡಪ್ಪ ಅದು ಬೇಡ ಬಿಡಿ, ಅಷ್ಟು ಪೆದ್ದ ಅಲ್ಲ ನಾನು, ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದೆ ಅಂತಂದರೆ ಹೋದಪ್ಪ ನಾವು ಬಿಟ್ಟು ಯಾವುದೋ ಒಂದು ನದಿ ಹುಡ್ಕೊಂಡು ಹೋಗ್ತೀನಿ ಅಂತ. ನದಿಲಿ ನೀರು ಹರಿತಾನೆ ಇರುತ್ತೆ. ಈ ನದಿ ಎಲ್ಲಿದೆಯೋ ಏನು ಕತೆಯೋ ಗೊತ್ತಿಲ್ಲ ನನಗೆ. ಅದು ಹೋಗಲಿ ಬಿಡಪ್ಪ, ನಾನು ಹಿತ್ತಲಲ್ಲಿ ಒಂದು ಬಾವಿ ತೋಡ್ತೇನೆ ಅಂತ ಇಟ್ಕೊಂಡು, ಅದು ಸುಲಭದ ಮಾತಲ್ಲ. ಗುರುಗಳು ಹೇಗೆ ಅಂತಂದರೆ ನಮ್ಮ ಮನೇಲಿ ನಲ್ಲಿ ಇದ್ದಾಗೆ. ಅಂದರೆ ಬರೀ ಒಬ್ಬ ಗುರು ಅಲ್ಲ, ಆ ಗುರುವಿನ ಹಿಂದಿರುವ ಪರಂಪರೆ. ಯಾಕೆಂತಂದರೆ ನಲ್ಲಿನೇ ನೀರನ್ನು ಸೃಷ್ಟಿ ಮಾಡೋದಿಲ್ಲ, ನಲ್ಲಿ ನೀರನ್ನು ಕೊಳತೆ ಹೊರತು ಸೃಷ್ಟಿ ಮಾಡೋದಿಲ್ಲ ಅಲ್ವಾ. ಅದಕ್ಕೆ ಹಿಂದೆ ಯಾವುದೋ ಒಂದು ವಾಟರ್ ಟ್ಯಾಂಕ್ ಇದೆ, ಆ ವಾಟರ್ ಟ್ಯಾಂಕಿಂದ ನೀರು. ಆ ಥರ ನಮಗೂ ಸಹ ನಮ್ಮ ಗುರು ಪರಂಪರೆ ಇದೆ. ನಾವೊಂದು ಮಾತು ಹೇಳ್ತೀವಿ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ, ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮನಿ ಜನ್ಮನಿ ಅಂತ ಹೇಳ್ತೀವಿ ನಾವು. ಅಂದರೆ ನನ್ನ ಜನ್ಮ ಜನ್ಮದಲ್ಲೂ ನನಗೆ ಒಬ್ಬ ಗುರು ಕೊಡು, ನನ್ನ ನೋಡ್ಕೊಳಪ್ಪ ಅಂತ. ಇನ್ನೊಂದು ನಿಮಗೆ ಅನಾಲಜಿ ಕೊಡ್ಬೋದಾದರೆ, ಮೇಲಿಂದ ನೀರು ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ನೀವೊಂದು ಬಾಟ್ಲಿದೆ, ನಿಮ್ಮ ಹತ್ರ ವಾಟರ್ ಬಾಟ್ಲಿದೆ, ಅದನ್ನ ಸಣ್ಣ ಕ್ಯಾಪ್ ಇದೆ, ಅದನ್ನ ತೆಗೆದುಬಿಟ್ಟು ನೀವು ಮಳೇಲಿ ಹಿಡ್ಕೊತೀರ ಅಂತ. ಅದು ಅಷ್ಟು ಸುಲಭವಾಗಿ ಅದು ಫಿಲ್ ಆಗೋದಿಲ್ಲ ಅಲ್ವಾ. ಅದು ನೀವು ಒಂದು ಫನಲ್ ಹಾಕಿದ್ರೆ ಅವು ಬೇಗ ಬೇಗ ತುಂಬುತ್ತೆ. ಗುರುಗಳು ಫನಲ್ ಇದ್ದಂಗೆ. ಅಂದರೆ ಮೇಲೆ ಅವರು ಒಂದು ಕಡೆ ನೋಡಿದ್ರೆ ತುಂಬ ದೊಡ್ಡವರು, ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಒಳಗೆ ನನ್ನ ಒಳಗೆ ಹೋಗುವಂಥ ಅಷ್ಟು ಚಿಕ್ಕದು ಇದ್ದಾರೆ. ಆದರೆ ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿರೋದು ಕೂಡ ನಾವೇ. ಅಂದರೆ ನಮಗೆ ಬೇಕು ಅಂತ ನಾವು ಕೇಳ್ಕೋಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಶಿಷ್ಯ ಗುರು ಬೇಕು ಅಂತ ಒದ್ದಾಡ್ತಾ ಇದ್ದರೆ ನಮಗೆ ಅವ್ರು ಹೇಗಿರ್ತಾರೆ, ಎಲ್ಲಿದ್ದಾರೆ, ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವರಿಗೆ ನಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ಓ ಇವನು ನನ್ನ ಶಿಷ್ಯನಾಗೋ ಅರ್ಹತೆ ಇದೆ ಅಂತ. ಸೊ ಗುರುಗಳನ್ನು ಶಿಷ್ಯ ರೆಕಗ್ನೈಸ್ ಮಾಡೋಕ್ಕಾಗಲ್ಲ, ನಮ್ಗೆ ಗೊತ್ತೇ ಆಗಲ್ಲ ಅವ್ರು ಹೇಗಿದ್ದಾರೆ ಏನು ಕತೆ ಅಂತ. ಅವ್ರು ನಮ್ಮನ್ನು ರೆಕಗ್ನೈಸ್ ಮಾಡಿ ಬಾರಯ್ಯಲ್ಲಿ ನೀನು ಅಂತಂದರೆ ಅವತ್ತಿನಿಂದ ಒಂದು ಬಾಂಧವ್ಯ ಸಂಬಂಧ ಶುರುವಾಗುತ್ತೆ. ಬಟ್ ನಿಮ್ಗೆ ಈ ಪುಸ್ತಕಗಳು ಶುರು ಮಾಡಬೇಕು ಅನ್ನೋ ಅರ್ಜ್ ಎಲ್ಲಿಂದ ಬಂತು, ಯಾಕೆ ಅನ್ನಿಸ್ತು? ಯಾವ ಪುಸ್ತಕಗಳು? ನಮ್ಮ ತುಂಬ ಇವಾಗ ಹೇಳಿದ್ರಿ ಗೊತ್ತಾ, 8 ಪುಸ್ತಕಗಳು ಮಾಡಿದ್ರಿ. ಮೇಜರ್ಲಿ ಬಿಕಾಸ್ ಇಂಡಿಯಾ ಅಲ್ಲಿ ನಮಗೆ ಕಂಟೆಂಟ್ ಸಿಗುತ್ತೆ, ಬಟ್ ಬೇರೆ ದೇಶಗಳಲ್ಲಿ ಅದು ಕನ್ನಡದಲ್ಲಿರೋ ಕಾರಣದಿಂದ ಅಲ್ಲಿ ಇಲ್ಲ ಅನ್ನೋ ಪರ್ಸ್ಪೆಕ್ಟಿವ್. ಅದ್ರ ಬಗ್ಗೆ ಅದು ಸರ್ವಮೂಲದ ಅದನ್ನ ನೀವೇ ತಿಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ, ಸರ್ವಮೂಲದ ಬಗ್ಗೆ ಮಾತಾಡೋಗಿದ್ರೆ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಎಂಥ ಅದ್ಭುತವಾದ ತುಂಬ ಅದ್ಭುತವಾದ ಸಂಗತಿಗಳಿದೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಅದನ್ನು ನಾವು ಪ್ರಪಂಚಕ್ಕೆ ಕೊಡಬೇಕಾದ್ರೆ ಮೊದಲನೇದಾಗಿ ಅವ್ರಿಗೆ ಬೇಕು ಅಂತ ಅವ್ರಿಗೆ ಆಸೆ ಇರಬೇಕು. ಬೇಜಾರು ನಾವು ತುರ್ಕೋಕ್ಕಾಗಲ್ಲ ಬಾಯಲ್ಲಿ ಅಲ್ವಾ. ಅದಕ್ಕೆ ನಾವು ನಮ್ಮ ಶಾಸ್ತ್ರದಲ್ಲಿರುವ ವಿಚಾರಗಳನ್ನು ಒಂದು ವಿಜ್ಞಾನದ ಹಿನ್ನೆಲೆಯಲ್ಲಿ ಹೇಳಬೇಕು. ಇಲ್ಲಿ ಯಾಕೆಂತ ಏನಾಗುತ್ತೆ ಅಂದರೆ, ತುಂಬ ನಮ್ಮ ಯಾವುದೋ ಒಂದು ವೈದಿಕ ಕರ್ಮಗಳಿರ್ಬೋದು ಅಥವಾ ಬೇರೆ ಏನೋ ಒಂದು ವಿಷಯ ಇರ್ಬೋದು, ಅದು ನಮ್ಮಲ್ಲಿ 3 ಭಾಷೆ ಇದೆ. ನೀವು ಯಾವ ಶಾಸ್ತ್ರ ವಿಚಾರ ನೋಡಿದ್ರೆ ವೇದದಲ್ಲೆಲ್ಲ 3 ಭಾಷೆ ಉಪಯೋಗಿಸ್ತಾರೆ, ನೀವು ಕೇಳಿರ್ಬೋದು. ಒಂದು ಏನಂದರೆ ಇದ್ದಿದ್ದಾಗ ಹೇಳೋದು, ಸಿದ್ಧಿ ಅಂತ ಹೇಳ್ತಾರೆ, ಸಿದ್ಧಿ ಭಾಷೆ ಅಂತ. ಅಂದರೆ ಅದು ಹೆಂಗಿದೆ ಹಾಗೆ ಹೇಳೋದು, ಅದರಲ್ಲಿ ಏನು ಡೌಟ್ ಇಲ್ಲ. ಯಾರು ಕೇಳಿದ್ರು, ಇವಾಗ ನಾನು ಇದು ನನ್ನ ಹ್ಯಾಂಡ್ ಕರ್ಚೀಫ್ ಅಂದರೆ ಅದರಲ್ಲಿ ಏನು ಡೌಟ್ ಇಲ್ಲ ಯಾರಿಗೂ, ಅದು ಸಿದ್ಧಿ ಭಾಷೆ ಅದು. ಆದರೆ ಇನ್ನೊಂದಿದೆ, ಅದು ದರ್ಶನ ಭಾಷಾ ಅಂತ ಹೇಳ್ತಾರೆ. ದರ್ಶನ ಭಾಷಾ ಅಂತಂದರೆ ಯಾವುದು ಹೆಂಗೆ ಕಾಣುತ್ತೆ ಅಂತ ಹೇಳ್ತಾರೆ. ಅದು ನಿಜ ಏನೋ ಬೇರೆ ಇರ್ಬೋದು, ಅದು ಹೇಗೆ ನಿಮಗೆ ಕಾಣುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಅವರಲ್ಲಿ ಕೊಟೇಶನ್ ಮಾರ್ಕ್ಸ್ ಹಾಕ್ಬಿಟ್ಟು ಇದು ದರ್ಶನ ಭಾಷೆ ಅಂತ ಹೇಳ್ಬಿಟ್ಟು ಹೇಳಲ್ಲ. ಅದು ಒಬ್ರೊಬ್ರದ್ದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಪರ್ಸ್ಪೆಕ್ಟಿವ್ ಒಂದಿಲ್ಲ, ಪರ್ಸ್ಪೆಕ್ಟಿವ್ಗಿಂತ ಹೆಚ್ಚಾಗಿ ನಮಗೆ ಹೆಂಗೆ ಕಾಣುತ್ತೆ ಅದು ಅಂತ. ಇನ್ನೂ ಒಂದಿದೆ, ಗುಹ್ಯ ಭಾಷಾ ಅಂತಿದೆ. ಗುಹ್ಯ ಭಾಷೆ ಅಂದರೆ ಕೋಡೆಡ್ ಸೀಕ್ರೆಟ್ ಲ್ಯಾಂಗ್ವೇಜ್. ಕೆಲವು ತುಂಬ ಮುಖ್ಯವಾದದ್ದನ್ನು ಯಾಕೆ ಇದೆಲ್ಲ ಮಾಡ್ತಾರೆ, ನಮಗೇನು ಸುಮ್ಮನೆ ಎಲ್ಲ ಇದ್ದಿದ್ದಂಗೆ ಹೇಳ್ಬೋದಲ್ಲಪ್ಪ ಅಂತ. ಕೆಲವರು ದುರುಪಯೋಗ ಮಾಡ್ತಾರೆ. ಯಾಕೆಂದರೆ ಕೆಲವು ಮಂತ್ರಗಳು ಅದೆಲ್ಲ ತುಂಬ ಶಕ್ತಿಶಾಲಿ. ಅದನ್ನು ಉಪಯೋಗಿಸ್ಕೊಂಡು ಇವಾಗ ನಾವು ಯಾರಿಗೂ ಒಂದು ಒಳ್ಳೇದು ಮಾಡೋದು ಬಿಟ್ಬಿಟ್ಟು ಕೆಟ್ಟದ್ದು ಮಾಡ್ಬೋದಲ್ಲ. ಅದಕ್ಕೆ ಕೆಲವೆಲ್ಲ ಗುಹ್ಯ ಭಾಷೆಯಲ್ಲಿರುತ್ತೆ, ಸೀಕ್ರೆಟ್ ಕೋಡಲ್ಲಿ. ಅದು ಗುರುಗಳಿಂದ ನಮಗೆ ಆ ಒಂದು ಜ್ಞಾನದ ಒಂದು ಆಶೀರ್ವಾದ ಬರಬೇಕು ನಮಗೆ, ಆಯಿತಾ.
ಅದಕ್ಕೂ ಹೆಚ್ಚಾಗಿ ನಾವು ತಪಸ್ಸು ಮಾಡಬೇಕು ಅದರ ಬಗ್ಗೆ. ಆವಾಗ ಅದರ ಆಳದ ಅರ್ಥ ಗೊತ್ತಾಗುತ್ತೆ ನಮಗೆ. ಈಗ ನೀವು ಪಾಶ್ಚಾತ್ಯ ದೇಶಗಳಲ್ಲಿ ಇದ್ದಿದ್ದ ಇವಾಗ ಅವ್ರು ತುಂಬ ನಮ್ಮ ಮೇಲೆ ಅಪವಾದ ಮಾಡ್ತಾರೆ. ಏನಂತಂದರೆ ನಾವು ಇವಾಗ ವಿಗ್ರಹಗಳ ಪೂಜೆ ಮಾಡ್ತಾರೆ, ಒಂದು ಕಲ್ಲಿಗೆ ಪೂಜೆ ಮಾಡ್ತಾರೆ, ಬೆಂಕಿಗೆ ಪೂಜೆ ಮಾಡ್ತಾರೆ, ನೀರಿಗೆ ಪೂಜೆ ಎಲ್ಲ ಕ್ರ್ಯಾಕ್ಗಳು ಅಂತ. ನಾವು ಅದು ಯಾವುದು ಮಾಡಲ್ಲ. ನಾವು ಆ್ಯಕ್ಚುಲಿ ನಾವು ಯಾವುದು ಮಾಡಲ್ಲ ಅದನ್ನು. ಒಂದು ಇವಾಗ ಉದಾಹರಣೆ ನಿಮಗೆ ಹೇಳಬೇಕಾದ್ರೆ ನಾವು ಶಾಲಿಗ್ರಾಮ ಅಂತ ನೀವು ಕೇಳಿರ್ಬೋದು. ಅದು ಗಂಡಕಿ ನದಿಯಲ್ಲಿ ನೇಪಾಳದಲ್ಲಿ ಸಿಗುತ್ತೆ. ಅದರಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ ಅಂತ ಹೇಳ್ತಾರೆ ದೊಡ್ಡವರು. ನೀವು ಅನ್ಬೋದು ಅದೇ ಅಂದರೆ ಅದು ಆ ಕಲ್ಲು ಇವಾಗೆಲ್ಲ ನಮ್ಮ ಮನೆ ಮುಂದೆ ಯಾವುದೋ ಕಲ್ಲು ಬಿದ್ದಿದೆ ಅದರಲ್ಲಿ ಹಾಕಿರಬಾರ್ದು, ನಾನು ಆ ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತ. ಅದಕ್ಕೆ ನನ್ನ ಉತ್ತರ ಏನದಕ್ಕೆ ಅಂತಂದರೆ, ನೀವು ಇವಾಗ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಒಂದು ರೀಚಾರ್ಜಬಲ್ ಬ್ಯಾಟ್ರಿ ತೊಗೊಂಡು ನೀವು ಪ್ಲಗ್ ಮಾಡಿದ್ರೆ ಅದು ಚಾರ್ಜ್ ಆಗುತ್ತೆ. ನಾನು ಅದೇನು ಅದರದ್ದೇನು ದೊಡ್ಡದಕ್ಕೆ ನಂದು ನೀರು ಬಾಟಲ್ ಚಾರ್ಜ್ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ವೈರ್ ಹಾಕ್ಬಿಟ್ಟು ಚಾರ್ಜ್ ಆಗುತ್ತಾ? ಈಗ ಅಂದರೆ ಪ್ರತಿಯೊಂದರಲ್ಲೂ ಆ ಭಗವಂತನ ಸನ್ನಿಧಾನವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಯೋಗ್ಯತೆ ಇರಬೇಕು ಅದಕ್ಕೆ ಅಲ್ವಾ? ಸೊ ಅದು ಕೆಲವು ವಿಷಯಗಳು ಮಾತ್ರ ಇದೆ. ಈಗ ಅಗ್ನಿ ತಗೊಳ್ಳಿ ಉದಾಹರಣೆ. ನಾವು ಬೆಂಕಿ ಪೂಜೆ ಮಾಡಲ್ಲ, ನಾವು ಅಗ್ನಿ ಮುಖಾಂತರ ದೇವತಾ ಶಕ್ತಿಗಳು ಪೂಜೆ. ಯಾಕೆ ಅಂತ ಪ್ರಶ್ನೆ. ಅದೊಂದು ಪ್ರತೀಕ. ಯಾಕಪ್ಪ ಅಂತಂದರೆ, ನೀವು ಬೆಂಕಿ ನೋಡಿದ್ರೆ ಮೊದಲನೇದಾಗೆ ಅದ್ಯಾವಾಗಲೂ ಮೇಲೇ ಉರಿಯೋದು, ಸೈಡ್ ವೇಸ್ ಕೆಳಗೆ ಉರಿಯಲ್ಲ. ಬೆಂಕಿ ಯಾವಾಗಲೂ ಮೇಲೆ ಹೋಗೋದು, ಊರ್ಧ್ವಮುಖ. ಭಗವಂತನೂ ಹಾಗೆ, ಅವನು ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗೋದು ಯಾವತ್ತೂ ಕೂಡ. ಎರಡನೇದಾಗಿ ಅದು ಬೆಳಕು ಕೊಡುತ್ತೆ. ಹಾಗೆ ನಮಗೆ ಜೀವನದಲ್ಲಿ ಭಗವಂತನ ಉಪಾಸನೆ ಅಗ್ನಿಮುಖೇನ ಮಾಡಿದ್ರೆ ನಮಗೆ ಬೆಳಕು ಅಂದರೆ ಜ್ಞಾನ. ಮೂರನೇದು, ನಾವು ಏನೇನು ಆಹುತಿ ಕೊಡ್ತೀವೋ ಅದಷ್ಟು ಪವಿತ್ರವಾಗುತ್ತೆ. ನೀವೆಂಥ ಕಲ್ಮಶವನ್ನು ಹಾಕೋದು. ಸೊ ನನ್ನ ದೋಷಗಳಿರ್ಬೋದು, ಏನೇ ಇರ್ಬೋದು, ಅದನ್ನು ಭಗವಂತನಿಗೆ ಅಗ್ನಿಮುಖೇನ ಹಾಕ್ತು ಅಂತಂದರೆ ಅದೆಲ್ಲ ಪ್ಯೂರಿಫೈ ಆಗುತ್ತೆ. ಅದರ ಮಿಕ್ಕಿದ್ದನ್ನು ನಾವು ಭಸ್ಮ ಅಂತ ಹಣಗಚ್ಕೋತೀವಿ ನಾವು, ಅಥವಾ ರಕ್ಷೆ ಅಂತ ಇಟ್ಕೋತೀವಿ ನಾವು. ಅದೇ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು. ಅಂದರೆ ನನ್ನ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತು ಅಂತಂದರೆ ನನ್ನಲ್ಲಿ ಏನೇನು ದೋಷಗಳಿವೆ ಅವನು ಅದನ್ನೆಲ್ಲ ಸುಟ್ಟು ಆ ಮಿಕ್ಕಿದೆಯಲ್ಲ ಅದೇ ನನ್ನ ರಕ್ಷಣೆ. ಆರ್ ಯು ಅ ವೆರಿ ಸ್ಪಿರಿಚುವಲ್ ಪರ್ಸನ್, ಅಥವಾ ನಿಮ್ಮ ಈ ಸ್ಪಿರಿಚುವಲ್ ಜರ್ನಿ ಹೆಂಗೆ ಶುರು ಆಯ್ತು? ಇದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಇದ್ರ ಬಗ್ಗೆ ಜನಕ್ಕೆ ತಿಳಿಸ್ಬೇಕು ಅನ್ನೋ ಆಸಕ್ತಿ ಎಲ್ಲಿಂದ ಶುರು ಆಯಿತು? ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಸ್ಪಿರಿಚುವಲ್ ಗಿಟ್ಸ್ ಅಂತ ಏನು ಹೇಳ್ಕೊಳ್ಳಲ್ಲ. ಆದರೆ ನನ್ನ ಬ್ಯಾಕ್ಗ್ರೌಂಡ್ ಇರೋದು ರಿಸರ್ಚಲ್ಲಿ, ಸೈಂಟಿಫಿಕ್ ರಿಸರ್ಚಲ್ಲಿ. ಇದರ ಕಡೆ ನಾನು ನೋಡೋಕ್ಕೆ ಶುರು ಮಾಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು, ನಿಜಕ್ಕೂ ತುಂಬ ಆಶ್ಚರ್ಯ ಆಯಿತು. ಎಂತೆಂಥ ದೊಡ್ಡ ವಿಷಯಗಳಿದೆ ಇದರಲ್ಲಿ ಅಂತ. ನನಗೆ ಅದ್ರ ತನಕ ನಂಗೆ ಆವಾಗ 38-40 ವರ್ಷ ಆಗಿತ್ತು. ನನ್ನ ಕಲ್ಪನೆ ಇರಲಿಲ್ಲ ನನಗೆ ನಿಜಕ್ಕೂ ಇದೆಲ್ಲ ಇದೆ ಅಂತ. ತುಂಬ ನಮಗೆ ಜೀವನದಲ್ಲಿ ನಿಮಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೋ, ಏನೇ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಡಿಪ್ರೆಷನ್ ಇರ್ಬೋದು, ಎಂಥದೇ ಇರ್ಬೋದು, ಎಲ್ಲದಕ್ಕೂ ಇದರಲ್ಲಿ ಉತ್ತರ ಇದೆ. ಪ್ರತಿಯೊಂದಕ್ಕೂ ಉತ್ತರ ಇದೆ. ಆದರೆ ಅದು ಅಲ್ಲಿ ಎಲ್ಲಿ ಅಂತ ಹುಡ್ಕೋದಕ್ಕೆ ನಮಗೆ ಗುರುಗಳು ಬೇಕು. ಏನೋ ನಮಗೆ ಗೊತ್ತಲ್ಲ ಅಲ್ವಾ? ಸೊ ಅವ್ರಿಗೆ ಹೇಳ್ಕೊಡ್ತು ಅಂತಂದರೆ ಒಂದೊಂದು ಮಂತ್ರಕ್ಕೆ ನಾವು ನೋಡಿ, ಮಂತ್ರ ಬೇರೆ, ತಂತ್ರ ಬೇರೆ, ಯಂತ್ರ ಬೇರೆ, ಎಲ್ಲ ಬೇರೆ ಬೇರೆ. ಅದು ಈ ಮಂತ್ರ ಇದೆಯಲ್ಲ, ಮಂತ್ರಶಕ್ತಿ ಇದೆಯಲ್ಲ. ಇವಾಗ ನೀವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದರೆ, ನೀವು ಗುರುಗಳ ಹತ್ರ ಹೋದರೆ ಅವರು ಮಂತ್ರಾಕ್ಷತೆ ಕೊಡ್ತಾರೆ. ಅದೊಂದು ಕೆಂಪು ಅಕ್ಕಿ. ಇವಾಗ ಅದಕ್ಕೆ ನೀವು ಹಾಗೆ ನನ್ನ ಹತ್ರ ಕುಂಕುಮನೂ ಇದೆ, ಅಕ್ಕಿನೂ ಇದೆ ಮನೆಯಲ್ಲಿ. ನಾನೇ ಒಂದು ಸ್ವಲ್ಪ ಅಕ್ಕಿ ತೊಗೊಂಡೋಗಿದ್ದು ಕುಂಕುಮ ಸರ್ಬಿಟ್ಟು ಅದು ತಲೆ ಮೇಲೆ ಹಾಕೊಂಡ್ರೆ ಆಗುತ್ತಾ ಅಂತ? ಇಲ್ಲ. ನೀವು ಕೇಳ್ಬೋದು, ಮತ್ತು ಇದಕ್ಕೂ ಏನು ವ್ಯತ್ಯಾಸ ಅಂತ? ಅದು ಕೆಂಪಕ್ಕಿ, ಇದು ಕೆಂಪಕ್ಕಿ. ಏನು ವ್ಯತ್ಯಾಸ ಅಂತಂದರೆ ಅಲ್ಲಿ ಗುರುಗಳ ತಪಸ್ಸಿನ ಶಕ್ತಿ ಅದರೊಳಗೆ ಅಡಗಿದೆ. ನೀವು ತಲೆ ಮೇಲೆ ಹಾಕ್ಕೊಳ್ತು ಅಂತಂದರೆ ಆ ಎನರ್ಜಿ ನಿಮ್ಮ ಒಳಗೆ ಹೋಗುತ್ತೆ. ಅಕ್ಕಿ ಬಿದ್ದರೆ ಏನು ಚಿಂತೆ ಇಲ್ಲ, ಅಕ್ಕಿನ ಅಂಟಿಸ್ಕೋಬೇಕಂತಲ್ಲ. ಅದೊಂದು ಕ್ಯಾರಿಯರ್ ಅಷ್ಟೇ ಮಂತ್ರಾಕ್ಷತೆ. ಅದಕ್ಕೆ ಅದು ಹೇಳೋದು ಬರೀ ಅಕ್ಷತ ಅಲ್ಲ, ಅದು ಮಂತ್ರಾಕ್ಷತ ಅಂತ. ಸೊ ಯಾರಿಗೆ ತಪಸ್ಸಿನ ಒಂದು ಶಕ್ತಿ ಇದೆಯೋ ಅವರ ಕೈಯಲ್ಲಿ ಇರುವ ಎನರ್ಜಿ ಇದೆಯಲ್ಲ, ಅದನ್ನು ಅವ್ರು ಇಟ್ಕೊಂಡು ಧ್ಯಾನ ಮಾಡಿ ನಿಮಗೆ ಕೊಡ್ತು ಅಂತಂದರೆ ಅದರಿಂದ ಆ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ, ಅದರಿಂದ ನಿಮಗೆ ಸಹಾಯ ಆಗುತ್ತೆ ಅಷ್ಟೇ. ಸೊ ಈ ಥರ 1000 ವಿಷಯಗಳಿದೆ.
ಒಂದಲ್ಲ ಎರಡಲ್ಲ. ಪ್ರತಿಯೊಂದು ನಮ್ಮ ಏನೇನು ವೈದಿಕ ಕರ್ಮಗಳಿದೆಯೋ ಯಾವುದೇ ಇಟ್ಕೊಳ್ಳಿ, ಆದರೆ ಎಲ್ಲದಕ್ಕೂ ಹಿಂದಿರೋ ಒಂದು ಅರ್ಥ ಇದೆ. ಸೊ ಪ್ರತಿಯೊಂದು ಸ್ಪಿರಿಚುವಲ್ ಪರ್ಸ್ಪೆಕ್ಟಿವಲ್ಲೂ ನೀವು ಹೇಳ್ತಿರೋದು ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಅನ್ನೋದು. ಅದು ದೇರ್ ಇಸ್ ಅ ರೀಸನ್. ದರ್ ಇಸ್ ಅ ರೀಸನ್. ಸೈಂಟಿಫಿಕ್, ಈಗ ಎಲ್ಲರೂ ಸೈಂಟಿಫಿಕ್ ಅಂದರೆ ಏನು ಹೇಳ್ತಾರೆ ಅಂತಂದರೆ, ವೆನ್ ದೇ ಸೇ ಸೈನ್ಸ್ ದೇ ರೆಫರಿಂಗ್ ಟು ವೆಸ್ಟರ್ನ್ ಸೈನ್ಸ್ ಆ್ಯಂಡ್ ಮಾಡರ್ನ್ ಸೈನ್ಸ್ ಅಲ್ವಾ. ಈಗಿನ ಫಿಸಿಕ್ಸು, ಈಗಿನ ಕೆಮಿಸ್ಟ್ರಿ ಅದೆಲ್ಲ ಅದು ಸೈನ್ಸ್ ಅಂತ. ಎಲ್ಲ ಸೈನ್ಸ್. ಇವಾಗ ಸೈನ್ಸ್ ಅಂದರೆ ಏನಪ್ಪ ಅಂತ ನಾನು ತುಂಬ ಜನ ಕೇಳ್ತೀನಿ ಪ್ರಶ್ನೆ. ಕೇಳಿದೆ ಇದೆಲ್ಲ ನನ್ನೇ ಎಷ್ಟೋ ಜನ ಕೇಳಿದೆ, ಏನಪ್ಪ ನೀನು ಇಷ್ಟೆಲ್ಲ ಪ್ರೊಫೆಸರ್ ಆಗ್ಬಿಟ್ಟು ರಿಸರ್ಚ್ ಮಾಡಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತೀಯಲ್ಲ ನೀನು ಅಂತ. ನಾನು ಹೇಳೋದಿಷ್ಟೇ. ಈಗ ನೋಡಿ, ಸೈನ್ಸ್ ಅಂದರೆ ಏನು ಅಂತ ಫಂಡಮೆಂಟಲಾಗಿ ಯಾರೋ ಒಬ್ರು ಇದ್ದಾರೆ ಸೈಂಟಿಸ್ಟು, ಅವ್ರು ಎಷ್ಟೋ ವರ್ಷ ಆದ ನಾವು ಯಾವುದೋ ಒಂದು ವಿಷಯ ಓದಿ ಗೀತಿ ಮಾಡಿ ಏನೋ ಮಾಡಿರ್ತಾರೆ. ಅವ್ರೊಂದು ಸಲ ಕೂತ್ಕೊಂಡಿರ್ತಾರೆ, ಏನೋ ಮಾಡ್ತಾಯಿರ್ತಾರೆ. ಅವ್ರಿಗೆ ಒಂದು ವಿಷಯ ಹೊಳೆಯುತ್ತೆ ಇದು ಹಿಂಗೆ ಅಂತ. ಅದು ಸತ್ಯ ಇರ್ಬೋದು, ಇಲ್ಲದೆ ಇರ್ಬೋದು. ಅವ್ರೇನು ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೌದಲ್ವಾ? ಸೈನ್ಸ್ ಅಂದರೆ ಅಷ್ಟೇ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಒಂದು ಇನ್ಪುಟ್ಟು, ಒಂದು ಔಟ್ಪುಟ್ಟು. ಸೊ ಇದು ನಿಜವಾಗಿದ್ದರೆ ಆ ಔಟ್ಪುಟ್ಟು ನನಗೆ ತಿಳಿಸ್ಬೇಕು. ಅದು ಸುಳ್ಳಾಗಿದ್ರೆ ಅದು ತಿಳಿಸ್ಬೇಕು. ಅಷ್ಟೇ ತಾನೇ ಸೈನ್ಸ್ ಅಂದರೆ ಅಷ್ಟೇ. ಪ್ರಶ್ನೆಗೆ ಉತ್ತರ ಸಿಗೋದು ಸೈನ್ಸ್. ಹಾಂ, ಪ್ರಶ್ನೆಗೆ ಉತ್ತರ ಸಿಗೋದು ಪ್ರಾಸೆಸ್ಸು. ಇವಾಗ ನಾನು ಇದು ಹಿಂಗೆ ಅಂತ, ಇವಾಗ ಉದಾಹರಣೆ, ನಂದು ಫೀಲ್ಡ್ ಎಲೆಕ್ಟ್ರಾನಿಕ್ಸ್. ಇದರಲ್ಲಿ ತುಂಬ ವರ್ಷ ಜೀವನ ಮಾಡಿದೆ ಚೆನ್ನಾಗೆ. ಇದುವರೆ ತನಕ ನಾನು ಒಂದು ಎಲೆಕ್ಟ್ರಾನು ನೋಡಿಲ್ಲ ನಾನು. ಹಾಗಾದರೆ ನನಗೆ ಎಲೆಕ್ಟ್ರಾನ್ ಹೇಳ್ಬೋದು. ನನ್ನ ಹುಡುಗರು ಬಂದುಬಿಟ್ಟು ಪ್ರೊಫೆಸರ್ ಶೋಮಿ ಎಲೆಕ್ಟ್ರಾನ್ ಅಂದರೆ ಎಲ್ಲಿ ತೋರಿಸ್ಲಿ ನಾನು. ಆದರೆ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಎಲೆಕ್ಟ್ರಾನ್ ಇದ್ದರೆ, ಅಸಂಪ್ಷನ್ ಇದ್ದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಾನು ಇದು ಹಾಕಿದ್ರೆ ಅದು ಆಚೆ ಬರಬೇಕು ಅಂತ. ಅದನ್ನು ಪದೇ ಮಾಡಿ ಪ್ರತಿ ಸರ್ತಿಯೂ ಅದು ಆಯಿತು ಅಂತಂದರೆ, ಹಾಗಾದ್ರೆ ಎಲೆಕ್ಟ್ರಾನ್ ಅಂತ ಒಂದು ಇದೆಯಪ್ಪ ಅಂತ ನಾವು ನಂಬ್ತೀವಿ. ಅದೇ ತರಹ ನಾವು ಹೇಳ್ಬೋದು, ಭಗವಂತ ಇದ್ದಾನೆ, ದೇವರಿದ್ದಾನಪ್ಪ, ಇದೆಲ್ಲ ಇದೆ ಅಂತ ಹೇಳಿದ್ರೆ ನೀವು ತೋರಿಸು ನನಗೆ ಅಂತಂದರೆ ನಾನು ಹೇಳ್ದು ಫಸ್ಟ್ ನನಗೆ ಎಲೆಕ್ಟ್ರಾನ್ ತೋರಿಸು, ಆಮೇಲೆ ನಾನು ನಿಂಗೆ ದೇವ್ರು ತೋರಿಸ್ತೀನಿ ಅಂತ. ಆದರೆ ಅವನು ಇದ್ದರೆ ನಾವೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತು ಅಂತಂದರೆ ಈ ಇನ್ಪುಟ್ಗೆ ಔಟ್ಪುಟ್ ಬರಬೇಕು. ಆ ಥರ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದೇ ಸೈನ್ಸು, ಹೌದಲ್ವಾ? ಸೊ ಸೈಂಟಿಫಿಕ್ ಅಂದರೆ ಇಟ್ ಡಸಂಟ್ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ವೆಸ್ಟರ್ನ್ ಸೈನ್ಸ್. ಇನ್ನೊಂದು ವಿಷಯ, ವೆಸ್ಟರ್ನ್ ಸೈನ್ಸ್ ಎಲ್ಲ ಮೆಟೀರಿಯಲ್ ಸೈನ್ಸ್. ರೈಟ್? ನೀವು ಯಾವ ಬಯಾಲಜಿ ತಗೊಳ್ಳಿ, ಫಿಸಿಕ್ಸ್ ತಗೊಳ್ಳಿ, ಅದು ನಮ್ಮ ವೇದಿಕ್ ಸೈನ್ಸ್ ಇದೆಯಲ್ಲ, ಇಸ್ ಅ ಸೈನ್ಸ್ ಆಫ್ ಎನರ್ಜಿ, ಒಂದು ಸೈನ್ಸ್ ಆಫ್ ಮ್ಯಾಟರ್. ಎರಡು ಮುಖ್ಯ, ಅದು ಮುಖ್ಯ, ಇದು ಮುಖ್ಯ. ಆದರೆ ನಮ್ಮದೆಲ್ಲ ಸೈನ್ಸ್ ಆಫ್ ಎನರ್ಜಿ. ಇದು ತುಂಬ ಡೀಪ್ ಸೈನ್ಸ್ ಇದು. ಇನ್ನೊಂದು ಮೂರನೇ ವಿಷಯ ಹೇಳ್ತೀನಿ. ನೀವು ಯಾವುದೋ ಒಂದು ಇವಾಗ ಒಬ್ಬರು ಫಿಸಿಕ್ಸ್ ಪ್ರೊಫೆಸರ್ ಹತ್ರ ಹೋಗ್ತೀರಾ ಅಂತ, ತುಂಬ ಸೀನಿಯರ್ ಪ್ರೊಫೆಸರು, ಎಷ್ಟು 50 ವರ್ಷದಿಂದ ಏನೋ ಮಾಡ್ಕೊಂಡು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಏನೋ ಒಂದು ಬೋರ್ಡ್ ಮೇಲೆ ಒಂದು ಈಕ್ವೇಷನ್ ಬರೀತಾರೆ ಅಂತ ಇಟ್ಕೊಳ್ಳಿ, ಏನೋ ದೊಡ್ಡ ಇಷ್ಟೊಂದು ಈಕ್ವೇಷನ್ ಬರೀತಾರೆ. ನಿಮಗೆ ಫಿಸಿಕ್ಸಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನೀವೆಲ್ಲ ಹೋಗ್ಬಿಟ್ಟು ಅದನ್ನ ನೋಡಿಬಿಟ್ಟು, ಸರ್ ಏನಿದು, ಏನೇನೋ ಬರೆದಿದ್ದೀರಲ್ಲ ಅಂತ. ಅವ್ರು ನನಗೆ ಏನೇನೋ ಬರೆದಿಲ್ಲ, ಅದಕ್ಕೆಲ್ಲ ಅರ್ಥ ಇದೆ ಅಂತೇಳಿದ್ರೆ, ಅಲ್ಲ ನನಗೆ ಹೇಳ್ಕೊಡಿ, ಇಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ. ನೀವು ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ರು ಏನು ಹೇಳ್ಕೊಡ್ತಾರೆ ನಿಮಗೆ? ಅವ್ರು ಹೇಳ್ತಾರೆ, ಅಪ್ಪ ನೀವು ಒಂದು 30 ವರ್ಷ ಓದ್ಕೊಂಡು ಬಾ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ, ನನಗೆ ಹೇಳ್ಕೊಡ್ಬೇಕಾದ್ದೇ ಇಲ್ಲ. ಆದರೆ ಅಧ್ಯಾತ್ಮದಲ್ಲಿ ನಾನು ಪ್ರತಿಯೊಬ್ಬ ಮನುಷ್ಯರು ಯಾರೇ ಇತ್ಕೊಂಡು ಹೋಗಲಿ, ಅವ್ರಿಗೆ ಏನು ಬ್ಯಾಕ್ಗ್ರೌಂಡ್ ಇರಲಿ ಇಲ್ಲದೆ ಹೋಗಲಿ, ಅವ್ರು ಎಲ್ಲರಿಗೂ ಅರ್ಥ ಆಗಬೇಕು. ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಇದು ನಾಟ್ ಸೈಂಟಿಫಿಕ್ ಅನ್ಬಿಡುತ್ತೆ. ಅದು ಸರಿ ಇಲ್ಲ, ಅದು ಅಲ್ವಾ? ಅದಕ್ಕೆ ದೊಡ್ಡವರು ಹೇಳಿದ್ದನ್ನು ಹೌದಪ್ಪ ಇದು ಸತ್ಯ ಇರಬಹುದು, ಸತ್ಯ ಅಂತೇನು ಒಪ್ಕೋಬೇಕಾದಿಲ್ಲ, ಸತ್ಯ ಇರಬಹುದು ಅಂತ ಅಂದ್ಕೊಂಡು ಇದನ್ನು ನನ್ನ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡೋದು ಅದಕ್ಕೆ ಹೇಳ್ತೀವಿ. ಹಿಂಗೆ ಅಪ್ಲೈ ಮಾಡಯ್ಯ ಅಂತ ಮಾಡಿದ್ರೆ ಅದು ಪದೇ ಸರಿ ಹೋಯ್ತು, ಅದೇ ಬಂತು ಅಂತಂದರೆ ಅವು ನಾವು ಒಪ್ಕೋಬೇಕಾದ್ರೆ ಅದೇ ಸೈನ್ಸ್. ನಾನು ಕಪಲ್ ಆಫ್ ವಿಡಿಯೋಸ್ ನೋಡಿದೆ ನಿಮ್ಮದು, ವೇರ್ ಯು ಎಕ್ಸ್ಪ್ಲೇನ್ಡ್ ವೇದಿಕ್ ಪರ್ಸ್ಪೆಕ್ಟಿವಲ್ಲಿ ದೇವ್ರಿಗೆ ಏನೇನು ಅರ್ಪಿಸ್ಬೇಕು, ವೈ ಕುಂಕುಮ, ವೈ ಹಲ್ದಿ, ವೈ ಚಂದನ್ ಅಂತ. ಸೊ ಇವಾಗ ಅದು ಒಂದು ಪ್ರಾಸೆಸ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅದನ್ನು ಹೆಂಗೆ ತಿಳ್ಕೊಳ್ಳೋದು ಅಂತನಾ ಅಥವಾ ಹೇಗೆ ಅಪ್ಲೈ ಮಾಡೋದು ಅಂತ? ಹೇಗೆ ನಿಮ್ಮ ಪ್ರಕಾರ ಈಗಿನ ಜನ್ರೇಷನ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ದ ಸೈಂಟಿಫಿಕ್ ರೀಸನ್ಸ್ ವೈ ಇಟ್ ಇಸ್ ಬೀನ್ ಡನ್, ಅವ್ರ ವೇದಿಕ್ ಸೈನ್ಸಲ್ಲಿ ಏನಕ್ಕೆ, ಯಾವಾಗ, ಎಲ್ಲದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಖಂಡಿತ. ಸೊ ಅದು ಎಲ್ಲೋ ಒಂದು ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡಲ್ಲಿ ಡ್ರಾ ಬ್ಯಾಕ್ ಆಗ್ತಿದೆ. ಸೊ ಅದ್ರ ಬಗ್ಗೆ ನೀವು ತಿಳಿಸ್ತಿದ್ದೀರಾ.
ಸೊ ನಿಮ್ಮ ಅದ್ರ ಬಗ್ಗೆ ಇರುವಂಥ ಬುಕ್ ಬಗ್ಗೆ ಏನು ಹೇಳಿ? ಅದು ತುಂಬ ಮುಖ್ಯ ಆ್ಯಕ್ಚುಲಿ. ಯಾಕೆಂತಂದರೆ ಕೆಲವರು ಏನೋ ಪಾಪ ಶ್ರದ್ಧೆಯಿಂದ ಮಾಡ್ತಾರೆ. ಇವಾಗ ನೀವು ಯಾವುದೋ ಒಂದು ಸಣ್ಣ ಅಂಗಡಿಗೆ ಹೋಗಿ, ಪುಟಾಣಿ ಅಂಗಡಿ ಏನೋ, ಅವ್ರು ಪಾಪ ಬೆಳಗ್ಗೆ ಬಂದು ಬಾಗಿಲು ತೆಗೆದ ತಕ್ಷಣ ಅಲ್ಲೊಂದು ಏನೋ ಒಂದು ದೇವ್ರ ಫೋಟೋ ಇಟ್ಟಿರ್ತಾರೆ. ಅದಕ್ಕೊಂದು ಪಾಪ ಭಕ್ತಿಯಿಂದ ಒಂದು ಹೂವು ಇಟ್ಬಿಟ್ಟು ಒಂದು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಊದ್ಕಡ್ಡಿ ಹಚ್ಚಿ ಏನೋ ಮಾಡ್ತಾರೆ. ಆದರೆ ನಮಗೆ ಎಲ್ಲ ವಿಷಯದಲ್ಲೂ, ಯಾವುದೇ ವಿಷಯದಲ್ಲಿ ನಾವು ತಿಳಿದು ಮಾಡಿದರೆ ಅದಕ್ಕಿರುವ ಲಾಭ ತಿಳಿಯದೇ ಮಾಡಿದ್ರೆ ಇಲ್ಲ. ಉದಾಹರಣೆಗೆ ಇವಾಗ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ಅಂತ ಇಟ್ಕೊಳ್ಳಿ. ಸೊ ಆ ಲ್ಯಾಪ್ಟಾಪಲ್ಲಿ ನೀವೆಲ್ಲ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀರಾ, ಅಪ್ಲಿಕೇಶನ್ಸ್ ಬಗ್ಗೆ ಎಲ್ಲ ಗೊತ್ತು. ಸೊ ನೀವು ಆದರೆ ಹೊರಗಡೆಯಿಂದ ನೋಡಿದವ್ರಿಗೆ ಏನು ಅನಿಸುತ್ತೆ, ನೀವು ಕೂತ್ಕೊಂಡು ಏನೋ ಟಪ ಏನೋ ಬಡಿತಾ ಇದ್ದಾರೆ ಅಂತ ಅಷ್ಟೇ. ಅವ್ರಿಗೆ ಕಾಣಿಸೋದಷ್ಟೇ. ನೀವು ಆ್ಯಕ್ಚುಲಿ ಏನು ಮಾಡ್ತಾಯಿದ್ದೀರೋ ಅವ್ರಿಗೆ ಗೊತ್ತಿಲ್ಲ. ಏಕೆಂದರೆ ಆ ಜ್ಞಾನ ಇದೆಯಲ್ಲ, ಅದು ನಿಮ್ಮ ತಲೆ ಒಳಗಿರೋದು. ನೀವು ಗೊತ್ತು ಯಾವುದನ್ನು ಹೇಗೆ ಒತ್ತಬೇಕು, ಏನು ಒತ್ತಬೇಕು ಅಂತ ಗೊತ್ತು. ಅದರಿಂದ ನಿಮಗೆ ಅದರ ಪರಿಣಾಮ ಸಿಗುತ್ತೆ ಅಲ್ವಾ. ಅದನ್ನು ಯಾರೋ ನೋಡ್ಕೊಂಬಿಟ್ಟು ಯಾರೋ ಒಬ್ಬರು ಇವ್ರದ್ದೇನು ದೊಡ್ಡಸ್ತಕ್ಕೆ, ಇವರು ಕೂತ್ಕೊಂಡು ಏನೋ ಬಡಿತಾರೆ, ನಾನು ಬಡಿತೀನಿ ಅಂದ್ಕೊಂಡು ಸುಮ್ಮನೆ ಲ್ಯಾಪ್ಟಾಪ್ ಟಪ ಬಡಿದ್ರೆ ಏನಾರು ಮಾಡುತ್ತೆ ಅದು ಇಲ್ಲ. ಅಂದರೆ ಮುಖ್ಯ ಏನಾಯಿತು, ಹಿಂದಿರುವ ಜ್ಞಾನ ಮತ್ತು ಉದ್ದೇಶ. ನೀವು ಅದೇ ಹಳದಿ ಕುಂಕುಮ ಮಾಡಿದ್ರಲ್ಲ, ಆ ಥರ ಯಾವುದೇ ಒಂದರಲ್ಲಿ, ಯಾವುದೇ ಒಂದು ವೈದಿಕ ಕರ್ಮದಲ್ಲಿ ನೀವು ತಿಳಿದು ಮನಸ್ಸಿನಲ್ಲಿ ಅದನ್ನು ಇಟ್ಕೊಂಡು ಮಾಡಿದರೆ ಅದನ್ನು ಸರಿಯಾಗಿ ಮಾಡ್ತು ಅಂತಾರೆ. ಅದರಿಂದ ಲಾಭ ಬರುತ್ತೆ ನಿಮಗೆ. ನೀವು ಸುಮ್ಮನೆ ಹೊರಗಡೆ ಒಂದು ಪುಡಿ ಗಿಡಿ ಎಸ್ತೋ ಯಾವುದಾದ್ರ ಮೇಲೆ ಎಸ್ತೋ ಏನಾಗಲ್ಲ ಅದು, ರೈಟ್. ಸೊ ಅದು ಆ ಕಾರಣ ತುಂಬ ಮುಖ್ಯ. ನಾವು ಅನ್ಫಾರ್ಚುನೇಟ್ಲಿ ಇವತ್ತು ತುಂಬ ಕಳ್ಕೊಂಬಿಟ್ಟಿದ್ದೀವಿ. ಅದನ್ನು ತುಂಬ ಕಳ್ಕೊಂಬಿಟ್ಟಿದ್ದೀವಿ. ಅದೆಲ್ಲ ಸುಮ್ಮನೆ ಏನೋ ಭಗವದ್ಗೀತೆ ಟ್ರಾನ್ಸ್ಲೇಷನ್ ಇಂಗ್ಲೀಷಲ್ಲಿ ಓದಿದ್ರೆ ಏನು ಗೊತ್ತಾಗಲ್ಲ ಅದು. ಸೊ ಇದನ್ನು ನಾವು ಸಮಾಜದಲ್ಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು. ಏನೇ ಇರ್ಬೋದು ರೀ, ಇವಾಗ ನೈವೇದ್ಯ ಇರ್ಬೋದು. ಇವಾಗ ನೀವು ಒಂದು ದೇವಸ್ಥಾನಕ್ಕೆ ಹೋದರೆ ನಮ್ಮಲ್ಲಿ ಒಂದು ವಾಡಿಕೆ ಏನಂದರೆ ಹಣ್ಣು ಕಾಯಿ ತೊಗೊಂಡೋಗು ಅಂತ ಹೇಳ್ತಾರೆ ಅಲ್ವಾ, ಕೇಳಿರ್ಬೇಕು ನೀವು. ಹಣ್ಣು ಕಾಯಿ ಅಂದರೆ ಏನು, ಒಂದು ತೆಂಗಿನಕಾಯಿ, ಒಂದು 4 ಬಾಳೆಹಣ್ಣು. ನೀವು ಒಂದು ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ತೊಗೊಂಡೋಗ್ಬೇಕು, ನಾನೊಂದು ಪರಂಗಿ ಹಣ್ಣು ಆಮೇಲೆ ಏನೊಂದು 4 ಮಾವಿನ ಹಣ್ಣು ತೊಗೊಂಡೋಗ್ತೀನಿ. ಇದು ತೊಗೊಂಡೋಗಿ ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಈ ತೆಂಗಿನಕಾಯಿ ಬಾಳೆಹಣ್ಣಿಗೆ ಒಂದು ವಿಶೇಷ ಕಾರಣ ಇದೆ. ಅದು ತಿಳಿದು ನಾನು ತೊಗೊಂಡೋದ್ರೆ ಅದರ ಲಾಭ ನನಗೆ ಅಷ್ಟೆ. ಸೊ ಪ್ರತಿಯೊಂದು ವೈದಿಕ ಕರ್ಮದಲ್ಲೂ ಹಿಂದೆ ಒಂದು ರೀಸನ್ ಇದೆ, ಖಂಡಿತ ರೀಸನ್ ಇದೆ. ನಾವು ಅದನ್ನು ತಿಳಿದು ಮಾಡಿದ್ರೆ ಅದರ ಲಾಭ ನಮಗೆ ಸಿಗುತ್ತೆ. ಇನ್ನೊಂದು ಪ್ರಶ್ನೆ, ಇವಾಗ ನಾವು ರೆಗ್ಯುಲರ್ ಆಗಿ ನೋಡ್ದಂಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಲ್ಲಿ ಜನಕ್ಕೆ ಏಕಾದಶಿ ಇನ್ನೊಂದು ಮತ್ತೊಂದು ಅನ್ನೋದಕ್ಕೆಲ್ಲ ಪೀಪಲ್ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಟು ಡೂ ಥಿಂಗ್ಸ್. ಇವಾಗ ಏಕಾದಶಿ ಉಪವಾಸ ಇನ್ನೊಂದು ಮತ್ತೊಂದು ಸಾಧನಗಳು, ಅಥವಾ ದೇವ್ ಸೀನ್ ಮಂತ್ರಾಸ್ ಅಂಡ್ ದಿ ಸ್ಟಾರ್ಟ್ ಟೇಕಿಂಗ್ ದಿಸ್. ಸೋಷಿಯಲ್ ಮೀಡಿಯಾ ನೋಡೋದು, ಕಲ್ತ್ಕೊಳ್ಳೋದು, ಮಾಡೋದು. ಡಸ್ ದಟ್ ವರ್ಕ್? ಅಥವಾ ಅದ್ರ ಬಗ್ಗೆ ಹಿಂದಿನ ಹಿಸ್ಟ್ರಿ ಆ್ಯಂಡ್ ಪ್ರಾಸೆಸ್ ನಾನು ತಿಳ್ಕೊಂಡು ಮಾಡಬೇಕಾ? ಇವಾಗ ನೀವು ಕೂಡ ಇವತ್ತು ಏಕಾದಶಿ ಉಪವಾಸ ಹಿಡ್ದಿದ್ದೀರ. ಸೊ ಇದು ವರ್ಷಗಳಿಂದ ಕಂಟಿನ್ಯೂ ಆಗ್ತಿರೋದು. ಇದಕ್ಕೂ ಒಂದು ರೀಸನ್ ಕೂಡ ಇದೆ, ವೈ ಯು ಶುಡ್ ನಾಟ್ ಬಿ ಕನ್ಸ್ಯೂಮಿಂಗ್ ಫುಡ್ ಅನ್ನೋದ್ರ ಬಗ್ಗೆ. ಸೊ ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಸೋಷಿಯಲ್ ಮೀಡಿಯಲ್ಲಿ ಒಂದು ಯೂಟ್ಯೂಬ್ ನೋಡೋದು ಒಳ್ಳೇದು. ಅಟ್ಲೀಸ್ಟ್ ಏನೋ ಒಂದು ಇದೆಯಪ್ಪ. ಬಟ್ ಈಗಿನ ಜನ್ರೇಷನ್ಗೆ ವಾಪಸ್ ಹಳೆ ಕಲ್ಚರ್ ವಾಪಸ್ ಬರ್ತಿದೆ ಅನ್ನೋದು ಕೂಡ ನಿಜಾನೇ. ಬಟ್ ಎಲ್ಲೋ ಒಂಚೂರು ಮೊದ್ಲಕ್ಕಿಂತ ಕಮ್ಮಿ ಆಗಿದೆ ಅನ್ನೋದು ಕೂಡ ನಿಜಾನೇ. ಒಂದು ಕಡೆ ತುಂಬಾ ಕಡಿಮೆ ಆಗಿದೆ. ನೀವು ಸಮಾಜದಲ್ಲಿ ಯಾರಿಗೆ ಅದರಲ್ಲೆಲ್ಲ ಆಸಕ್ತಿ ಬರ್ತಾ ಇದೆಯೋ ಅದು ನೀವು ಪರ್ಸೆಂಟೇಜ್ ನೋಡಿದ್ರೆ ಅದು ಕಡಿಮೆ. ಅದು ಆ್ಯಕ್ಚುಲಿ ಮೆಜಾರಿಟಿಗೆ ಅನ್ಫಾರ್ಚುನೇಟ್ಲಿ ಈ ಒಂದು ಏಲಿಯನ್ ಇನ್ಫ್ಲೂಯೆನ್ಸಿಂದ ಒಂದೇ ಮುಖ್ಯ ಏನಾಗಿ ಪ್ರಾಬ್ಲಮ್ ಏನಂದರೆ, ನೀವು ಬದುಕಿರೋದು ಒಂದೇ ಸರ್ತಿ, ಮಜಾ ಮಾಡೋದು. ನನಗೆ ಎಷ್ಟೋ 20 ವರ್ಷ 30 ವರ್ಷ 40 ವರ್ಷ ಟೈಮ್ ಇದೆ, ಆದಷ್ಟು ಎಂಜಾಯ್ ಇಟ್ ಆ್ಯಂಡ್ ಮ್ಯಾಕ್ಸಿಮೈಸ್ ಇಟ್ ಅಂತ ಒಂದು ಫಿಲಾಸಫಿ, ಒಂದು ವೇ ಆಫ್ ಥಾಟ್. ಅದು ನಮಗೆ ತುಂಬ ಏಲಿಯನ್ ಥಾಟ್. ಅದು ನಮಗೆ ಆ ಥರ ಇರಲೇ ಇಲ್ಲ. ನಮ್ಮದು ಜನ್ಮಾಂತರ ಅಂತಲೇ ಪ್ರತಿಯೊಂದಕ್ಕೂ ನಾವು ಹೇಳೋದು. ನಮಗೆ ಪುನರ್ಜನ್ಮ ಅನ್ನೋದು ತುಂಬ ದೃಢವಾಗಿ ನಂಬೋದೊಂದೇ ಅಲ್ಲ, ಅದರ ಹಿಂದಿರುವ ಒಂದು ಕರ್ಮದ ವಿಷಯ ಇರ್ಬೋದು, ಏನೇ ಇರ್ಬೋದು, ಅದನ್ನು ಕೊಟ್ಟಿದ್ದು ನಮ್ಮ ಸನಾತನ ಧರ್ಮ. ಅದನ್ನು ಬಿಟ್ಬಿಟ್ರೆ ನೀವು ಇವಾಗ ಇಲ್ಲಪ್ಪ ನನಗೆ ಇದೊಂದೇ ಲೈಫ್ ಇರೋದು ಅಂತ, ಅವಾಗ ಏನು ಮಾಡ್ತೀರಾ,
ಬೇಗ ಬೇಗ ಮಜಾ ಮಾಡಬೇಕು, ಬೇಗ ಬೇಗೆಲ್ಲ ಮಾಡಬೇಕು ಅಂತ. ಎಲ್ಲದಕ್ಕೂ ಒಂದು ಟೈಮ್ ಲೈನ್ ಬಂದ್ಬಿಡುತ್ತೆ ಇವಾಗ. ಟೈಮ್ ಲೈನ್ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಈ ಒಂದು ಎಂಜಾಯ್ಮೆಂಟ್ ಆಗ್ಬೇಕು. ಆ್ಯಂಡ್ ಶಾರ್ಟ್ ಲೈಫ್ ಟೈಮ್, ನಾಟ್ ಜಸ್ಟ್ ಟೈಮ್ ಲೈನ್, ಇಟ್ಸ್ ಅ ವೆರಿ ಶಾರ್ಟ್ ಟೈಮ್ ಲೈನ್, ರೈಟ್? ಇವತ್ತು ನಾಳೆ ಮಾಡಬೇಕು, ಈ ವರ್ಷ ಮಾಡಬೇಕು, ಇಲ್ಲ ನಾಳೆ ಏನಾಗ್ತೋ ಗೊತ್ತಿಲ್ಲ ಅಂತ. ಇದರಿಂದ ಏನಾಗಿದೆ ಅಂತಂದರೆ ನಮಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದೇ ಪ್ರಾಬ್ಲಮ್ ನಮ್ಮದು, ತುಂಬ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್, ರೈತಾ? ಆದರೆ ನೀವು ಅನ್ಬೋದು ಅದು ಅಕಸ್ಮಾತ್ ಸುಳ್ಳಾಗಿದ್ದರೆ ಏನು ಗತಿ ನಮ್ಮದು? ನಾನು ಇನ್ನಪ್ಪ ಮುಂದಿನ ಜನ್ಮ ಅದು ಇದು ಅಂತ ನಂಬ್ಕೊಂಡು ನಾವಾಗೆಲ್ಲ ಏನು ಮಾಡಿಬಿಟ್ರೆ, ಸಪೋಸ್ ಅದಿಲ್ಲ ಅಂತ ಇಟ್ಕೊಳ್ಳಿ, ನಾ ಎಲ್ಲ ಇದ್ದಿದ್ದು ಹೋಯ್ತಲ್ಲ ಅಂತ ಅಂದರೆ, ಅದಕ್ಕೆ ನಮ್ಮ ಉತ್ತರ ಏನು ಅಂತಂದರೆ, ನೀನು ಇವತ್ತು ಏನು ಅನುಭವಿಸ್ತಾ ಇದೆಯೋ ಅದಕ್ಕೆ ಕಾರಣ ಏನು ಅಂತ ಯೋಚನೆ. ಮುಂದಿನ ವಿಷಯ ಬಿಟ್ಬಿಟ್ಟು ಇವತ್ತೇನೋ ದೇವ್ರು ನನಗೇನೋ ಕೊಟ್ಟಿದ್ದಾನಪ್ಪ, ಇಲ್ಲ ನಾನೇ ಸಂಪಾದನೆ ಮಾಡಿದೆ ಅಂತ ಅಂದ್ಕೊಂಡ್ರೆ, ಹಾಗಾದರೆ ಬೇಕಾದಾಗೆಲ್ಲ ನನಗೇನು ಬೇಕೋ ಅದು ನಾನು ಮಾಡೋ ಶಕ್ತಿ ನನಗಿರ್ಬೇಕು. ಅದು ಇಲ್ಲ ಅಲ್ಲ, ಒಂದು ಸರ್ತಿ ಮಾಡೋದ್ರಾಗತ್ತೆ, ಇನ್ನೊಂದು ಸರ್ತಿ ಮಾಡೋದ್ರಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ದೊಡ್ಡವರು ಒಂದು ವಿಷಯ ಹೇಳ್ತಾರೆ, ಯಾವುದೇ ವಿಷಯ ರೀ, ನಾವು ಇವಾಗ ಏನೋ ಪಾಡ್ಕ್ಯಾಸ್ಟ್ ನಾವು ಮಾಡ್ತಾಯಿದ್ದೀವಲ್ಲ, ಇದು ಯಶಸ್ಸಾಗಬೇಕು ಅಂತ ನಿಮ್ಮ ಪರ್ಸ್ಪೆಕ್ಟ್ ನಮ್ಮ ಇಬ್ಬರಿಗೂ ಯಾಕೆ ಅಂತ ಪ್ರಶ್ನೆ ಅಲ್ಲೇ ಬರೋದು. ಯಾಕೆ ಅಂತ ಪ್ರಶ್ನೆ, ಯಾಕೆ ಸಕ್ಸಸ್ ಆಗಬೇಕು ಅಂತ. ಧರ್ಮ ಅಧರ್ಮಗಳ ಒಂದು ವ್ಯತ್ಯಾಸ ಏನು ಅಂತಂದರೆ, ನಾನು ಇದು ಯಾಕೆ ಸಕ್ಸಸ್ ಆಗಬೇಕಪ್ಪ ಅಂತ ನನ್ನ ಕೇಳಿದ್ರೆ, ನಾನೇನೋ ನಂದು ಒಂದು ಸ್ವಾರ್ಥ, ನಾನು ಫೇಮಸ್ ಆಗಬೇಕು ಅಂದ್ಬಿಟ್ಟು ಆ ಥರ ಇದ್ದರೆ ಅದು ಅಧರ್ಮ. ಅದು ನಾನು ಮುಖ್ಯ ಅಲ್ಲ, ನಾನು ಅಮುಖ್ಯ. ಇದರ ಮುಖಾಂತರ ಒಂದು 10 ಜನ 100 ಜನಕ್ಕೆ ಏನೋ ಒಳ್ಳೇದಾಗಲಿ ಅಂತಂದರೆ ಅದು ಧರ್ಮ. ತಿಳ್ಕೋಬೇಕು, ಏನೋ ಒಂದು ಕಲ್ತ್ಕೋಬೇಕು, ಅದೊಂದು ಧರ್ಮ ಅದು. ಸೊ ಇಲ್ಲೇನಾಗುತ್ತೆ, ನಾವು ಮಾಡೋದು ಒಂದೇ ವಿಷಯ, ನಾವು ಮಾಡೋದ್ರಲ್ಲಿನ ವ್ಯತ್ಯಾಸ ಇಲ್ಲ, ಆದರೆ ಒಳಗೇನಿದೆ ಅಂತ, ಅದೇ ಇಂಟೆನ್ಷನ್ ಏನಿದೆ ಅಂತ, ಅದಕ್ಕೆ ನಮಗೆ ಫಲ ಸಿಗುತ್ತೆ. ಯಾಕಂತಂದರೆ ಯಾವುದೇ ವಿಷಯ ಮಾಡಬೇಕಾದ್ರೆ ಅದ್ರ ಹಿಂದೆ 3 ಶಕ್ತಿಗಳಿದೆ ಅಂತ ದೊಡ್ಡವರು ಹೇಳ್ತಾರೆ. ಒಂದು ಇಚ್ಛಾಶಕ್ತಿ, ಅದು ನನಗೆ ಯಾಕೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ. ಅದರ ಜೊತೆಗೆ ನಾನು ಇವಾಗ ಏನೋ ಒಂದು ಸರ್ತಿ ಏನೋ ಮಾಡಿದೆ, ಅದೇನೋ ಫೇಲ್ ಆಗ್ಬಿಡ್ತು ಅಂತ ಬೀಳಪ್ಪ ಇದು ಅಂದ್ಬಿಟ್ಟು ಇನ್ಯಾತಕ್ಕೆ ಹೋಗೋದು, ಅಲ್ಲೇನೋ ಸುಮ್ಮನೆ ಒಂದೊಂದು ಜಂಪ್ ಮಾಡಿ, ನನಗೆ ದೃಢವಾಗಿ ನಂಬಿಕೆ ಇದ್ದು, ಇಲ್ಲಪ್ಪ ಇದು ಒಳ್ಳೆ ಕೆಲಸ, ಇದು ಮಾಡಬೇಕು, ನಾನು ಸಾಧನೆ ಮಾಡಬೇಕು, ಕಷ್ಟ ಬಂದರೆ ಅಡ್ಡಿ ಇಲ್ಲ, ಮಾಡ್ತೀನಿ ಅಂತಿದ್ರೆ ಆ ಒಂದು ವಿಲ್ ಪವರ್, ಡಿಟರ್ಮಿನೇಷನ್ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ಅದನ್ನು ಇಚ್ಛಾಶಕ್ತಿ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದನ್ನು ಗೊತ್ತಿಲ್ಲದೆ ಇರ್ಬೋದು. ಆ ದಾರಿಯನ್ನು ತೋರಿಸಿ ನಮಗೆ ಯಾವುದನ್ನು ಹೇಗೆ ಯಾಕೆ ಮಾಡಬೇಕು ಅಂತ ಹೇಳ್ಕೊಡೋದು ನಮ್ಮ ಗುರುಗಳು. ಅದಕ್ಕೆ ನಾವು ಯಾವುದೇ ಒಂದು ಏನೇ ಇವತ್ತು ಕೂಡ ಪಾಡ್ಕಾಸ್ಟ್ ಮಾಡ್ಬಿಟ್ಟು ನಾವು ಗುರುಭ್ಯೋ ನಮಃ ಹರಿಯೋ ಮತ್ತು ಶುರು ಮಾಡೋದು. ಏಕೆಂದರೆ ನಮಗೆ ಜ್ಞಾನಶಕ್ತಿ ಕೊಡೋದು ಗುರುಗಳು. ಸೊ ನಿಮಗೆ ಇಚ್ಛಾಶಕ್ತಿ ನಿಮ್ಮದಿದೆ, ಜ್ಞಾನಶಕ್ತಿ ಗುರುಗಳು ಕೊಡ್ತಾರೆ. ಆದರೆ ಅದೆರಡೂ ಇದ್ದರೂ ಕೂಡ ಅದು ಯಶಸ್ಸಾಗುತ್ತೆ ಅಂತ ಏನೂ ಭರವಸೆ ಇಲ್ಲ. ಯಾಕಂತಂದರೆ ಮೂರನೇದೊಂದಿದೆ, ಅದು ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಕ್ರಿಯಾಶಕ್ತಿ ದೇವರಿಂದ ಮಾತ್ರ ಬರುತ್ತಷ್ಟೆ. ಪ್ರಶ್ನೆ ಅದಕ್ಕೆ ಹಾಗಾದ್ರೆ ಏನು ಮಾಡಬೇಕಪ್ಪ, ಏನು ದೇವಸ್ಥಾನಕ್ಕೆ ಬಿಟ್ಟು ಕಾಯಿ ಹಣ್ಣು ತೊಗೊಂಡೋದ್ರೆ ಕೊಡ್ತಾನೆ, ಅಥವಾ ನಮಸ್ಕಾರ ಮಾಡಿದ್ರೆ ಅಥವಾ ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾನೆ ಅಂದರೆ ಅವನು ಅದಕ್ಕೆಲ್ಲ ಯಾವುದಕ್ಕೂ ಬಗ್ಗೋದಿಲ್ಲ. ಅಲ್ಲಿ ಪ್ರಶ್ನೆ ಏನು ಅಂತಂದರೆ, ನಮಗೆ ಎಷ್ಟು ಕ್ರಿಯಾಶಕ್ತಿ ಬರುತ್ತೆ ಅಂತ. ನಮಗೆ ಎಷ್ಟು ಕ್ರಿಯಾಶಕ್ತಿ ದೇವರು ಕೊಡ್ತಾನೆ ಅಂತಂದರೆ, ಎಷ್ಟು ಜನಕ್ಕೆ ಅದರಿಂದ ಲಾಭ ಆಗುತ್ತೋ ಅಷ್ಟು ಕ್ರಿಯಾಶಕ್ತಿ. ಅಂದರೆ ನಮ್ಮ ಮುಖಾಂತರ, ಅದು ನಮ್ಮದಲ್ಲ, ಅದು ನಮ್ಮ ಮುಖಾಂತರ ಹೋಗುತ್ತಷ್ಟೇ. ನಮ್ಮ ಮುಖಾಂತರ ಎಷ್ಟು ಜನಕ್ಕೆ ಹೋಗುತ್ತೋ ಅಷ್ಟು ಬಂದೇ ಬರುತ್ತೆ ಮೇಲಿಂದ, ರೈಟ್? ಸೊ ಈ ಮೂರು ಇದನ್ನು ನಾವು ಜ್ಞಾಪಕ ಇಟ್ಕೊಂಡಿದ್ರೆ ಆವಾಗ ಏನಾಗುತ್ತೆ ಅಂತಂದರೆ, ನಾವು ಯಾವುದೇ ವಿಷಯ ಮಾಡಬೇಕಾದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡ್ತೀವಿ, ಹರಿಸೇವೆ ಅಂತ ಮಾಡ್ತೀವಿ. ಅದು ಮಾಡ್ತು ಅಂತಂದರೆ ಆವಾಗ ನಿಮಗೆ ಯಶಸ್ಸು ಬಂದೇ ಬರುತ್ತೆ. ಸೊ ನೀವು ಕರ್ಮ ಬಗ್ಗೆ ಹೇಳಿದ್ರಿ, ವಾಟ್ ಇಸ್ ಕರ್ಮ? ಯಾವುದೇ ನೀವು ಸಂಸ್ಕೃತ ಪದ ತೊಗೊಂಡ್ರೆ ಅದಕ್ಕೆ ತುಂಬ ಅರ್ಥಗಳಿದೆ. ಅದರ ಯಾವ ಅರ್ಥವನ್ನು ನೀವು ತೊಗೋಬೇಕು ಅನ್ನೋದು ಅದರ ಕಾಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಏನೋ ಆಗುತ್ತೆ, ಏನೋ ಕಷ್ಟ, ಅಯ್ಯೋ ನನ್ನ ಕರ್ಮ ಅಂತೀವಿ, ಅದೊಂದು ಅರ್ಥ. ಆದರೆ ನಾನೇನೋ ವೈದಿಕ ಕರ್ಮ ಅಂತಂದೆ ಆವಾಗಲೇ, ಆ ಕಾಂಟೆಕ್ಸ್ಟಲ್ಲಿ ಬೇರೆ ಅರ್ಥ ಇದೆ. ಸೊ ಪದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಒಂದೇ ಅರ್ಥ ಅಲ್ಲ. ಆದರೆ ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ಆದಿಗುರುಗಳು ಒಂದು ಮಾತು ಹೇಳಿದರು, ಅದನ್ನು 2 ಭಾಗ ಮಾಡುವಂಥ ಕರ್ಮ ಅನ್ನೋದನ್ನು ಕರ ಒಂದು ಮತ್ತು ಮ ಅಂತ. ಮ ಅಂತ ಸಂಸ್ಕೃತದಲ್ಲಿ ಅದು ಮೀನಿಂಗ್ ನಾಲೆಡ್ಜ್ ಅಂತ, ಇಂಟೆನ್ಷನ್, ನಾಲೆಡ್ಜ್.
ಇನ್ನೊಂದು ಕರ ಅಂದರೆ ಆ್ಯಕ್ಷನ್ ಮಾಡೋದು, ಈ ಹಿಂದಿಲಿ ಕರೋ ಅಂತಾರಲ್ಲ ಮಾಡೋದು, ರೈಟ್. ಸೊ ನಿಮಗೆ ಇದೆರಡು ಒಟ್ಟಿಗೆ ಬಂದಾಗ ಕರ್ಮ ಆಗುತ್ತೆ. ಅಂದರೆ ಒಳ್ಳೆಯ ಇಂಟೆನ್ಷನ್ನು, ಒಳ್ಳೆಯ ಜ್ಞಾನ ಜೊತೆಗೆ ಎಕ್ಸ್ಟರ್ನಲ್ ಆ್ಯಕ್ಷನ್ ಇದೆರಡು ಒಟ್ಟಿಗೆ ಬಂದಾಗ ಅದು ಕರ್ಮ ಆಗುತ್ತೆ. ನಿಮಗೆ ಎಕ್ಸ್ಟರ್ನಲ್ ಆ್ಯಕ್ಷನ್ ನಿಮ್ಮ ಕೈಯಲ್ಲಿಲ್ಲ. ಇವಾಗ ನಾವು ಪಾಡ್ಕ್ಯಾಸ್ಟ್ ಮಾಡಬೇಕು ಅಂತ ಕೂತ್ಕೊಂಡ್ರೆ ಅಕಸ್ಮಾತ್ ಕ್ಯಾಮ್ರಾ ವರ್ಕ್ ಆಗಲಿಲ್ಲ ಅಂತಂದರೆ ಅದು ನನ್ನ ಕೈಯಲ್ಲಿಲ್ಲ, ಹೌದಲ್ವ? ಅದು ಸರಿಗಿದ್ದರೆ ಮಾತ್ರ ಇದು ಮುಂದೆ ಹೋಗುತ್ತೆ, ಅದು ನನ್ನ ಕೈಯಲ್ಲಿಲ್ಲ ಅದು. ಆದರೆ ಆ ಮಾ ಇದೆಯಲ್ಲ ಅದು ನನ್ನ ಒಳಗಿರೋದು. ಕರ ಆಗೋದು ಆಚೆ, ಮಾ ಆಗೋದು ಒಳಗಡೆ, ರೈಟ್. ನನ್ನ ಮಾ ಸರಿಗಿದ್ದರೆ ಹೊರಗಿನ ಕರ ಅದನ್ನು ದೊಡ್ಡವ್ರು ಸರಿ ಮಾಡಿಕೊಡ್ತಾರೆ. ಯಾಕೆ ನನ್ನ ಇಂಟೆನ್ಷನ್ ಹ್ಯಾಸ್ ಟು ಬಿ ರೈಟ್. ಇಂಟೆನ್ಷನ್ ಹ್ಯಾಸ್ ಟು ಬಿ ಗುಡ್, ರೈಟ್, ಆ್ಯಂಡ್ ಆಲ್ಸೋ ಐ ಶುಡ್ ನೋ ಮೈ ರೋಲ್ ಇನ್ ದಿಸ್ ಥಿಂಗ್. ಇವಾಗ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ನಾನೇನೋ ನನ್ನ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಏನೋ ಹೇಳ್ತೀನಿ ಅನ್ನೋ ಬದಲು ನನಗೇನು ಗೊತ್ತಿಲ್ಲಪ್ಪ, ನಾವೊಬ್ಬ ಸಾಮಾನ್ಯ ವ್ಯಕ್ತಿ, ಆದರೆ ನನ್ನ ಹಿಂದೆ ಗುರುಗಳಿದ್ದಾರೆ ಮತ್ತು ಅವ್ರು ಏನು ನುಡಿಸ್ತಾರೋ ನಾನು ನುಡಿತೀನಿ ಅಂತ ಹೇಳಿದ್ರೆ ಆವಾಗ ಅವ್ರು ನುಡಿಸ್ತಾರೆ ಮತ್ತು ಒಳ್ಳೇದಾಗೂ ಆಗತ್ತೆ. ಸೊ ಕರ್ಮ ಅದಕ್ಕೆ 3 ಭಾಗ ಇದೆ ಅಲ್ವಾ? ಒಂದು ಆ್ಯಕ್ಷನ್, ಸ್ಪೀಚ್ ಆ್ಯಂಡ್ ಥಾಟ್. ಅದಕ್ಕೆ ನೀವು ಪೂಜೆ ಮಾಡಬೇಕಾದ್ರೆ ಕೊನೆಯಲ್ಲಿ ಪ್ರಾಯಶ್ಚಿತ್ತ ಮಾಡಿಸ್ತಾರೆ. ಆ ಪ್ರಾಯಶ್ಚಿತ್ತ ಮಾಡಿಸೋಕೆ ಹೇಳ್ತಾರೆ ಕಾಯ ವಾಚ ಮನಸ 3. ಅದರಿಂದ ಗೊತ್ತಿರಲಿ ಜ್ಞಾನತೋವ ಅಜ್ಞಾನತೋವ, ಅಂದರೆ ನಂಗೆ ಗೊತ್ತಿದ್ದು ಮಾಡಲಿ ಗೊತ್ತಿಲ್ಲದ್ದು ಮಾಡಲಿ. ಸಾರಿ, ನಾನು ಏನಾದ್ರು ತಪ್ಪು ಮಾಡಿದರೆ, ಯಾಕೆ ತಪ್ಪು ಮಾಡಿದರೆ ಕಾಯ ವಾಚ ಮನಸ ಅದನ್ನೆಲ್ಲ ಕ್ಷಮಿಸುವಂತ, ರೈಟ್. ಸೊ ಇಟ್ ಹಸ್ 3 ಪಾರ್ಟ್ಸ್: ಥಾಟ್, ಸ್ಪೀಚ್ ಆ್ಯಂಡ್ ಆ್ಯಕ್ಷನ್. ಬಟ್ ಕರ್ಮ ಇಸ್ ಅ ಬೂಮರ್ಯಾಂಗ್. ಕರ್ಮ ಇವತ್ತು ಮಾಡಿರೋದಕ್ಕೆ ಇವತ್ತೇ ರಿಟರ್ನ್ ಆಗತ್ತಾ ಅನ್ನೋದ್ರ ಬಗ್ಗೆನೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಬೂಮರ್ಯಾಂಗ್ ಅನ್ನೋದಕ್ಕಿಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಅದ್ರ ಬಗ್ಗೆ ಮಾತಾಡೋದು ಈಸಿಯಾಗಿ ಹೋಗಿದೆ. ಸೇಯಿಂಗ್ ದಟ್ ಕರ್ಮ ಇಸ್ ಅ ಬೂಮರ್ಯಾಂಗ್, ಇವತ್ತು ನೀವು ಮಾಡಿರೋದಕ್ಕೆ ನೀವು ಅನುಭವಿಸ್ತೀರಾ ಅನ್ನೋದು. ಹೌದು. ಸೊ ಅನುಭವಿಸೋದು ನಿಜ, ಬಟ್ ಅದು ಇನ್ಸ್ಟೆಂಟು ಇನ್ನೊಂದು ಮತ್ತೊಂದು ಅನ್ನೋದ್ರ ಬಗ್ಗೆ ತುಂಬಾ ಮಾತುಗಳಿದೆ. ಈಗ ಅಲ್ಲಿ 2 ವಿಷಯ ಇದೆ. ಒಂದು ತುಂಬ ಸುಲಭವಾಗಿ ಆಗ್ಬೋದು. ಇವಾಗ ನಾನು ಸುಮ್ಮನೆ ರೋಡಲ್ಲಿ ಹೋಗ್ತಾ ಯಾವಾಗ ಕಪಾಳ ಕೊಡ್ತೇನೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಫಂಡವ್ರು ಸುಮ್ಮನೆ ತಮಾಷೆಗೋಸ್ಕರ ನಾನು ನೆಕ್ಸ್ಟ್ ರೋಡಲ್ಲಿ ಹೋಗ್ತಾ ಇದ್ದೆ, ನಾವು ನಂಗೆ ಕಪಾಳ ಕೊಡಿಬೋದು. ಬಿಕಾಸ್ ಇಟ್ಸ್ ಅ ಸ್ಮಾಲ್ ಥಿಂಗ್, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನೊಂದು 2-3 ವರ್ಷ ಅಥವಾ ಒಂದು ಇಡೀ ಜನ್ಮ, ಎಂಟೈರ್ ಲೈಫ್ ನಾನು ಸೋ ಸೆಲ್ಫ್ ಸೆಂಟರ್ಡ್, ನನ್ನಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. 10 ಜನ ಪಾಪ ಮನಸ್ಸು ನೋಯಿಸ್ಕೊಂಡು ನಾನು ಬೈಕೊಂಡಿದ್ರೆ, ಶಾಪ್ ಹಾಕ್ಕೊಂಡಿದ್ದೆ ಅಂದರೆ ಅದು ನಿಮಗೆ ಇನ್ಸ್ಟಂಟೇನಿಯಸ್ ಎಲ್ಲ ಆಗಲ್ಲ, ಅದು ಕೂತಿರುತ್ತೆ. ಸೊ ನಾವು ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಪ್ರಾರಬ್ಧ ಅಂದರೆ ಶುರು ಆಗಿರೋದು. ಇವಾಗ ನನಗೇನೋ ಒಂದು ಐ ಥಿಂಕ್ ಕರ್ಮಲ್ಲೂ ಬೇರೆ ಬೇರೆ ಲೆವೆಲ್ಸ್ ಇದೆ, ಬೇರೆ ಬೇರೆ ಕ್ಯಾಟಗರೀಸ್ ಅದ್ರ ಬಗ್ಗೆ ಅದೇ. ಎಸ್. ಸೊ ಕೆಲವೆಲ್ಲ ತುಂಬ ಸುಲಭವಾಗಿ ಅದನ್ನ ಯು ಕ್ಯಾನ್ ಡಿಸ್ಚಾರ್ಜ್ ದಟ್, ರೈಟ್. ನಾನು ಹೇಳಿದಲ್ಲ ಎಕ್ಸಾಂಪಲ್, ಸ್ಟೂಪಿಡ್ ಎಕ್ಸಾಂಪಲ್, ಬಟ್ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಆದರೆ ಸಮಥಿಂಗ್ ಮೋರ್ ಸೀರಿಯಸ್ ಇದೆ, ನೀವೇನೋ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದರದ್ದು ಪ್ರತಿಫಲ ಬರಲೇಬೇಕಲ್ರಿ. ಬೇಸಿಕ್ ಲಾ ಆಫ್ ಫಿಸಿಕ್ಸ್ ಏನಂದರೆ ಎವ್ರಿ ಆ್ಯಕ್ಷನ್ ಆ್ಯಸ್ ಎ ರಿಯಾಕ್ಷನ್ ಅಂತ. ಸೊ ನಮ್ಮ ಎವ್ರಿ ಆ್ಯಕ್ಷನ್ ಆ್ಯಸ್ ಎ ರಿಯಾಕ್ಷನ್ ಅಂತ ಅವ್ರು ಹೇಳಿದ್ರು, ನ್ಯೂಟನ್. ಆದರೆ ನಮ್ಮ ಎಕ್ಸ್ಪ್ಯಾನ್ಷನ್ ಆಫ್ ದ್ಯಾಟ್, ಅದೇ ಹೈಯರ್ ಲೆವೆಲ್ ಥಿಂಗ್ ಇಸ್ ಎವ್ರಿ, ನಾಟ್ ಜಸ್ಟ್ ಆ್ಯಕ್ಷನ್, ಎವ್ರಿ ಆ್ಯಕ್ಷನ್, ಎವ್ರಿ ಸ್ಪೀಚ್ ಆ್ಯಂಡ್ ಎವ್ರಿ ಥಾಟ್ ಹ್ಯಾಸ್ ಎ ರಿಯಾಕ್ಷನ್, ರೈಟ್. ಸೊ ಅದನ್ನೇ ನಾವು ಕರ್ಮ ಅಂತ ಹೇಳೋದು, ರೈಟ್. ಸೊ ಅದರ ರಿಯಾಕ್ಷನ್ ಬರಲೇಬೇಕಲ್ಲ, ಬರಲೇಬೇಕು. ಅದರಲ್ಲಿ ದಿಸ್ ನೋ ವೇ ಅರೌಂಡ್ ಇಟ್. ನಾನು ಬಿಕಾಸ್ ಐ ಎಲೆಕ್ಟ್ರಿಕಲ್ ಇಂಜಿನಿಯರ್, ಕರೆಂಟ್ ಹೋದಂಗೆ ಬ್ಯಾಟ್ರಿಯಿಂದ ಕರೆಂಟ್ ಆಚೆ ಬಂದರೆ ಅದು ವಾಪಸ್ ಬರಲೇಬೇಕು. ಯಾವಾಗ ಬರುತ್ತೆ ಅನ್ನೋದು ಅದು ಗೊತ್ತಿಲ್ಲ. ಅದು ಇಟ್ ಡಿಪೆಂಡ್ಸ್ ಆನ್ ಹೌ ಸೀರಿಯಸ್ ದ ಮ್ಯಾಟರ್ ಇಸ್ ಆ್ಯಂಡ್ ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ಯು ಟು ಡಿಸ್ಚಾರ್ಜ್ ಇಟ್, ರೈಟ್. ಸೇಮ್ ಥಿಂಗ್ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರ್ಲಿ ಒಂದು ಟೈಮ್ ಕಾನ್ಸ್ಟೆಂಟ್ ಅಂತೀವಿ, ಅಂದರೆ ಎಷ್ಟೊತ್ತು ಅದು ತೊಗೊಳತ್ತೆ ಅಂತ. ಒಂದೇನೋ ಚಾರ್ಜ್, ಇವಾಗ ಬ್ಯಾಟ್ರಿ ಒಳ್ಳೆ ಬ್ಯಾಟ್ರಿ ಇಟ್ಕೊಂಡಿದ್ರೆ ಅದು ಪೂರ್ತಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಎಷ್ಟು ದಿವಸ ಇರುತ್ತೆ, ನೀವು ಎಷ್ಟು ಕರೆಂಟ್ ಇಳಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದು ದಿವಸ ಇರ್ಬೋದು, 4 ದಿವಸ ಇರ್ಬೋದು, ಬಟ್ ಇವೆಂಚುಲಿ ಅದು ಹೋಗಲೇಬೇಕಲ್ಲ, ಆಗಲೇಬೇಕು. ಅದೇ ಥರ ನಮಗೂ ಕೂಡ ನಮ್ಮಿಂದ ಏನೇನಾಗುತ್ತೋ, ನಾವು ಪ್ರಪಂಚಕ್ಕೆ ನಾವು ಏನೇನು ಕೊಡ್ತೀವೋ ಎಲ್ಲ ಬರಲೇಬೇಕು. ಅದರಲ್ಲಿ ಇನ್ನೊಂದು ವಿಷಯ, ಸಣ್ಣ ವಿಷಯ ಹೇಳ್ತೀನಿ. ಏನಂತಂದರೆ ನೋಡಿ, ನಾವು ಸಾಮಾನ್ಯವಾಗಿ ನಾನು ಬದುಕಿರಬೇಕಾದ್ರೆ
ನಾನು ಚೆನ್ನಾಗಿರಬೇಕಾದ್ರೆ ಅದಕ್ಕೆ ಎಷ್ಟು ಜನ ಕಷ್ಟಪಡಬೇಕು ಅಂತ ಪ್ರಶ್ನೆ. ಯಾರೋ ಒಂದು 1000 ಜನ ಕಷ್ಟಪಡಬೇಕು. ಯಾಕೆ ನಾನೊಬ್ಬ ಚೆನ್ನಾಗಿರೋದಕ್ಕೆ ಅಲ್ಲ, ನಾನು ಎಲ್ಲರಿಗೂ ನೀವೇ ಮಾಡು, ಅವಳು ನೀವೆಲ್ಲ ಇದು ಮಾಡಬೇಕು ಅಂತ ಮಾಡದೇ ಇದ್ರೆ ಮೇಲೆ ಕೋಪ ತಾಪ ಎಲ್ಲ ಯಾರು ಹೇಳಿದ್ರು ನಿಮಗೆ? ಅಲ್ಲ, ಇಷ್ಟು ಜನ ಒದ್ದಾಡಿ ಎಲ್ಲರೂ ಅವರು ನಿಮಗಿಷ್ಟ ಬಂದಿದ್ದು ಅವರೆಲ್ಲರೂ ಮಾಡಬೇಕು. ಅದೇ ನಮ್ಮ ಪರಿಸರದಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರು ನನಗೇನು ಇಷ್ಟನೋ ಅದು ಮಾಡಬೇಕು. ಆವಾಗ ನಾನು ಖುಷಿಯಾಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತಂದರೆ ಅದು ಯಾವ ಸೀಮೆ ಲಾಜಿಕ್ ಅದು ಅಲ್ವಾ? ಅದ್ರ ಬದಲು ನನ್ನ ವಿಷಯ ಬಿಟ್ಟುಬಿಡೋದು, ನಾನು ಚೆನ್ನಾಗಿರ್ತೀನಿ. ಅವ್ನು ಹೇಗೆ ಅಲ್ಲೊಂದು ಫಂಡಮೆಂಟಲ್ ಇದೆ, ನೀ ಹೇಗಿಟ್ಟರು ನಾನು ಸಂತೋಷವಾಗಿರ್ತೇನೆ. ಇವಾಗ ಯಾರೋ ಕೇಳ್ತಾರೆ ಹೌ ಯು ಡೂಯಿಂಗ್ ಅಂತಾರೆ, ನನ್ನ ಆನ್ಸರ್ ಆಲ್ವೇಸ್ ಗುಡ್ ಅಂತ. ಯಾಕೆಂತಂದರೆ ನನ್ನ ಇರುವಿಕೆ ಅದು ಬೇರೆ ಹೊರಗಿನ ವಿಷಯದ ಮೇಲೆ ಅಥವಾ ಯಾರವ್ರ ಮೇಲೋ ಡಿಪೆಂಡ್ ಆಗಿದ್ದರೆ ಅವ್ರು ನನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದಲ್ಲ. ಸಪೋಸ್ ನಾನು ಇವಾಗ ನೀವು ಇಲ್ಲಿ ಹೋಗ್ತಾ ಇದ್ದೀರಾ ಅಂತೇಳಿ ನನಗೆ ಹಲೋ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ನನಗೆ ಎಕ್ಸ್ಪೆಕ್ಟೇಷನು ಇವರು ನನಗೆ ಪರಿಚಯ ಇರೋರು ಇವ್ರು ಹೋಗ್ಬೇಕಾದ್ರೆ ನಾನು ಹಲೋ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಹೋಗಬೇಕು ಅಂತ. ನೀವೇನೋ ಯೋಚನೆ ಮಾಡ್ಕೊಂಡೆಲ್ಲ ಎಲ್ಲ ಹೋಗ್ತಾ ಇದ್ದೀರಾ, ನಾನು ಎಂಥ ದುರಂಕಾರ ರೀ ಇವ್ರಿಗೆ ಅಂತ ನಾನು ನಿಮ್ಗೆ ಗೊತ್ತೇ ಇಲ್ಲ, ನಾನು ಇದ್ದೆಂತಲೇ ಗೊತ್ತಿಲ್ಲ ನಿಮಗೆ, ನಿಮ್ಮ ಪಡೆ ನೀವು ಹೊಟ್ಟೋಗಿರ್ತೀರ. ನಾನು ಅದ್ರ ಬಗ್ಗೆ ಕೂತ್ಕೊಂಡು ಇಡೀ ದಿವಸ ಬೇಜಾರು ಮಾಡ್ಕೊಳ್ಳೋದು. ಯಾಕೆ ಅಂತಂದರೆ ನನ್ನ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಅದರ್ ಪೀಪಲ್ ಡೂಯಿಂಗ್ ಸರ್ಟನ್ ಥಿಂಗ್ಸ್ ಆರ್ ಸೇಯಿಂಗ್ ಸರ್ಟನ್ ಥಿಂಗ್ಸ್. ಎಕ್ಸ್ಪೆಕ್ಟೇಷನ್ ಆಫ್ the other person to be reacting. ರಿಯಾಕ್ಟ್ ಇಲ್ಲ, ಆಕ್ಟಿಂಗ್ towards ನಮ್ಮ ಇಂಟೆನ್ಷನ್ ಏನಿದೆಯೋ ಅದ್ರ ಪ್ರಕಾರ ಅದ್ರ ಪ್ರಕಾರ ಅವ್ರು ಮಾಡಬೇಕು. ನಮಗೇನು ಅನಿಸ್ತಿದೆಯೋ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿ ಅದಕ್ಕೆ ಮಾಡಬೇಕು ಅವರು ಅಂತ. ಮಾಡಲಿಲ್ಲ ಅಂದರೆ ನಂಗೆ ದುಃಖ. ಸೊ ನನಗೆ ಎಷ್ಟು ನಾನು ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀನಿ, ಹೊರಗಿನ ಸಂಗತಿಗಳ ಮೇಲೆ ಡಿಪೆಂಡ್. ಇವಾಗ ಉದಾಹರಣೆಗೆ ನಮ್ಮ ಹತ್ರ ಒಂದು ದುಡ್ಡು ಇರ್ಬೋದು, ಒಂದು ದುಡ್ಡು ಇಲ್ಲದೆ ಇರ್ಬೋದು, ರೈಟ್? ಆಯ್ತಪ್ಪ ಇದ್ರೆ ಆಯಿತು, ಖರ್ಚು ಮಾಡಿ, ಇಲ್ಲ ಅಂದರೆ ಹೇಗೋ ಅಡ್ಜಸ್ಟ್ ಮ್ಯಾನೇಜ್ ಮಾಡ್ಕೊಂಡೆ. ಆದರೆ ಅವಾಗ ನನಗೇನು ಒಳಗೆ ದುಃಖ. ಯಾವತ್ತು ಕಷ್ಟ ಬರೋದು ಹೊರಗೆ, ದುಃಖ ಇರೋದು ಒಳಗೆ, ಅದಕ್ಕೆ ಸಂಬಂಧನೇ ಇಲ್ಲ. ನಾವೇನು ಮಾಡ್ತೀವಿ, ನನಗೆ ದುಃಖ ಇತ್ತು ಅಂತಂದರೆ ಅದನ್ನು ಕಷ್ಟದ ಮೇಲೆ ಹಾಕೋದು. ನನಗೆ ಈ ಕಷ್ಟ ಇದೆ ಅದರಿಂದ ನನಗೆ ದುಃಖ ಅಂತ. ನಾನು ಮೊನ್ನೆ ಒಬ್ಬರಿಗೆ ಹೇಳ್ತಾ ಇದ್ದೆ ರೀಸೆಂಟಾಗಿ ಇದೇ ವಿಷಯ, ಸೇಮ್ ಟಾಪಿಕ್ ಮಾತಾಡ್ತಾಯಿದ್ದೆ. ಅವರಂದ್ರೆ ಅದು ಹೇಗೆ ರೀ ನೀವು ಇದೆಲ್ಲ ಹೇಳ್ತೀರ, ಬಟ್ ನಿಜಕ್ಕೂ ಆಗಿರೋಕ್ಕೆ ಸಾಧ್ಯನಾ ಅಂತ. ಅದಕ್ಕೆ ನಾನು ಹೇಳ್ತೇನಪ್ಪ, ನಾವೆಲ್ಲರೂ ಏನೇನೋ ಮಾಡಲೇಬೇಕು ಜೀವನದಲ್ಲಿ, ಹೌದಲ್ವಾ? ಬೆಳಗಿಂದ ರಾತ್ರಿ ವಿ ಟು ಡೂ ಸೋ ಮೆನಿ ಥಿಂಗ್ಸ್. ಇವಾಗ ಏನೋ ಶಿ ಈಸ್ ಟ್ರೈಂಗ್ ಟು ಮೇಕ್ ರೈಸ್ ಅಂತ, ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಪಾತ್ರೆ ಬಿಸಿ ಇರುತ್ತೆ, ಅನ್ನ ಅದೆಲ್ಲ ಕುದೀತಾ ಇದೆ, ಎಲ್ಲ ಬಿಸಿ ಆಯಿತು, ಅನ್ನ ಆಯಿತು, ಅದನ್ನ ಕೆಳಗಿಡಬೇಕು. ಅದು ಕೆಳಗಿಡಬೇಕಾದ್ರೆ ನೀವು ಬರೀ ಕೈಲಿ ಇಟ್ಕೊಂಡ್ರೆ ಕೈ ಸುರತ್ತು, ಹೋದಲ್ವ? ಆದರೆ ಯಾರು ಬರೀ ಕೈಲಿ ಇಟ್ಕೊಳ್ಳಲ್ಲ, ಒಂದು ಟವಲ್ಲೋ ಇಕ್ಕಳನ್ನ ತೊಗೊಂಡು ಇಡ್ತಾರೆ, ಯಾಕೆಂದ್ರೆ ಗೊತ್ತು ಅದು ಸುಡುತ್ತೆ ಅಂತ, ಹೌದಲ್ವ? ಅದೇ ತರಹ ಹೊರಗಿನ ವಿಷಯಗಳನ್ನು ನಾವು ಡೀಲ್ ಮಾಡುವಾಗ ಒಂದು ಇನ್ಸುಲೇಷನ್ ಇರಬೇಕು ನಮ್ಗೆ. ಏಕೆ ನನಗೆ ಗೊತ್ತು ಅದು ನನ್ನ ಸುಡೋಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತು ನನಗೆ. ಆದ್ದರಿಂದ ನಾನು ಅದಕ್ಕೂ ಇದಕ್ಕೂ ಮಧ್ಯದಲ್ಲೊಂದು ಇನ್ಸುಲೇಷನ್ ಇರಬೇಕು. ಪ್ರಶ್ನೆ ಅಂದರೆ ಆ ಇಕ್ಕಳ ಏನು ಅಂತ ಜೀವನದಲ್ಲಿ ಅಂತ. ಮೇನ್ ಥಿಂಗ್ ಏನದು, ಆ ಟವಲ್, ದಟ್ ಪರ್ಸನ್ ಆಸ್ಕ್ ಮಿ ದ ಸೇಮ್ ಕ್ವಶನ್ ಆ್ಯಕ್ಚುಲಿ. ಇಟ್ ಅದೇ ಸರಿ, ಬಟ್ ನನಗೆ ಜೀವನದಲ್ಲಿ ಯಾವ ಟವಲ್ಲು ಅಂತ ನನಗೆ ನೋವಾತ, ಮನಸ್ಸು ನೋವಾತ. ಏನಂತಂದರೆ ಅದಕ್ಕೆ ಒಂದು ಸಣ್ಣ ಉತ್ತರ ಇದೆ. ಹರಿಸರ್ವೋತ್ತಮ ಅಂದರೆ ಎಲ್ಲ ನಡೆಯೋದು ದೇವರ ಪ್ರಕಾರ. ಅದನ್ನು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಆವಾಗ ಇವ್ರೇನು ಮಾಡಲ್ಲ, ಅವರು ಏನು ಮಾಡಲ್ಲ, ಯಾಕೆಂದರೆ ಅವನೊಂದು ಇದ್ರ ಪ್ರಕಾರನೇ ಆಗತ್ತೆ ಅಂತ ಒಂದು. ಎರಡನೇ ವಿಷಯ ಏನಂತಂದರೆ ನನಗೇನೇನಾಗುತ್ತೋ ಅದು ನನ್ನ ಗುಣಕರ್ಮದ ಪ್ರಕಾರನೇ ಆಗತ್ತೆ ಅಂತ. ಅವರೇ ಏನು ಮಾಡ್ತಾಯಿಲ್ಲ, ನನ್ನ ಗುಣಕರ್ಮಗಳ ಪ್ರಕಾರ ಏನಾಗಬೇಕೋ ಅವರಿಲ್ಲ ಅಂತ ಇನ್ನೊಬ್ಬರು ಮಾಡ್ತಾರೆ. ಮೆಂಟ್ ಟು ಎಕ್ಸ್ಪೀರಿಯನ್ಸ್ ದಟ್. ಪ್ರೀವಿಯಸ್ ಜನ್ಮದ ಕರ್ಮಗಳು ನಾವು ಈ ಜನ್ಮದಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀವ? ಖಂಡಿತ. ಬಿಕಾಸ್ ನೀವು ಅವಾಗಲೇ ಅದ್ರ ಬಗ್ಗೆನೂ ಒಂದು ಖಂಡಿತವಾಗ ಅದೇ ಡೌಟ್ ಇಲ್ಲ. ಬರೀ ಪ್ರೀವಿಯಸ್ ಜನ್ಮಲ್ಲ, ಅದಕ್ಕೆ ಪ್ರೀವಿಯಸ್ಸು ಇರ್ಬೋದು. ಅದೇ ಡಿಪೆಂಡ್ಸ್ ಆನ್ ಹೌ ಲಾಂಗ್ ಇಟ್ ಈಸ್ ಲಾಸ್ಟಿಂಗ್, ರೈಟ್? ನಮಗಿವತ್ತು ಏನೇನು ನಮಗಿದೆಯೋ, ಇವಾಗ ನಾವಿಲ್ಲಿ ಈ ಕೂತಿರುವ ಜಾಗ, ಅಲ್ಲಿ ಇರುವ ಗ್ರೋಸರೀಸು, ನನಗಿರುವ ಆರೋಗ್ಯ, ನನಗೆ ಮಾತಾಡುವ ಶಕ್ತಿ, ನಿಮಗೆ ಪ್ರಶ್ನೆ ಕೇಳುವ ಶಕ್ತಿ, ಇದೆಲ್ಲ ಸಹ ಖಂಡಿತವಾಗೂ ನಾವು ಹಿಂದೆ ಏನೋ ಮಾಡಿದ್ದರ ಪರಿಣಾಮ ಇದು. ಇವತ್ತು ನಾವು ಏನು ಮಾಡ್ತೇವೆ ಅದನ್ನಿಟ್ಕೊಂಡು, ಆ ಯೋಗ ನಮಗೆ ದೇವರು ಕೊಟ್ಟಿದ್ದಾನೆ, ಅದನ್ನಿಟ್ಕೊಂಡು ಇವತ್ತೇನು ಮಾಡ್ತಾಯಿದ್ವೋ ಅದು ಪರಿಣಾಮ ನಾಳೆ ಕಾಣಬೇಕು.
ನಾಳೆ ಅಂದರೆ ಮುಂದಿನ ಜನ್ಮ ಇರ್ಬೋದು ಯಾವಾಗ. ವಾಟ್ ಇಸ್ ಧರ್ಮ? ವಾಟ್ ಈಸ್ ಕರ್ಮ, ಧರ್ಮ. ಧರ್ಮನ? ಅದೇ ನಾಗಲೇ ಹೇಳಿದೆ, ಧರ್ಮ ಅಂತಂದರೆ ಅಗೇನ್ ತುಂಬ ಮೀನಿಂಗ್ಸ್. ಇವಾಗ ರಿಲಿಜನ್ಗೂ ಧರ್ಮ ಅಂತಾರೆ, ಆಯಿತಾ. ಆದರೆ ನಿಜವಾದ ಅಂತ ಹೇಳ್ಬಾರ್ದು, ಒಂದು ಇಂಪಾರ್ಟೆಂಟ್ ಫಂಡಮೆಂಟಲ್ ಡೆಫಿನೇಷನ್ ನನ್ನ ಪ್ರಕಾರ ಏನಂತಂದರೆ, ನಮ್ಮಲ್ಲಿ ಈ ಹ್ಯೂಮನ್ ಬಾಡಿಗೆ ಸಾಧನ ಶರೀರ ಅಂತ ಹೇಳ್ತಾರೆ. ಆ ಸಾಧನ ಈ ಶರೀರದಿಂದ ಅದನ್ನು ಡಿಸೈನ್ ಮಾಡಿರೋದು ಯಾಕೆ ಅಂದರೆ, ಇವಾಗ ನೀವೊಂದು ಕಾರ್ ತೊಗೊಂಡ್ರೆ ಏರೋಪ್ಲೇನ್ಗೂ ಕಾರ್ಗೂ ಏನು ವ್ಯತ್ಯಾಸ ಅಂತಂದರೆ, ಏರೋಪ್ಲೇನ್ ಅವ್ರು ಡಿಸೈನ್ ಮಾಡಿರೋದೇ ಆಕಾಶದಲ್ಲಿ ಹೋಗೋಕ್ಕೆ, ಕಾರ್ ಡಿಸೈನ್ ಮಾಡೋದೇ ರೋಡಲ್ಲಿ ಹೋಗೋಕ್ಕೆ ಅಲ್ವಾ. ಅದೇ ಥರ ಬೇರೆ ಬೇರೆ ಪ್ರಾಣಿಗಳು, ಬೇರೆ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ದೇಹಗಳಿದೆ. ಆದರೆ ಒಂದೇ ಒಂದು ಇಷ್ಟು ಲಕ್ಷಾಂತರ ಸ್ಪೀಶೀಸ್ ಇರೋದರಲ್ಲಿ ಒಂದೇ ಒಂದು ಮಾತ್ರ ಸಾಧನ ಶರೀರ ಅಂತೇಳಿ, ಅದು ನಮ್ಮ ಹ್ಯೂಮನ್ ಬಾಡಿ. ರೈಟ್? ನಮಗೊಬ್ಬರಿಗೆ ಸಾಧನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರಿಗೂ ಸಾಧ್ಯ. ಯಾವ ಒಂದು ಕತ್ತೆ, ನಾಯಿ, ಹುಲಿ, ಕೋತಿ ಯಾವುದಕ್ಕೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಗೆ ಮಾತ್ರ ಸಾಧ್ಯ ಇದೆ. ಅದೇನು ಅಂತಂದರೆ, ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಸೊ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಯಾವುದೇ ನನ್ನ ಕರ್ಮ ಮಾಡೋದು, ಅದು ಈ ಸಾಧನ ಶರೀರಕ್ಕೆ ಮಾತ್ರ ಸಾಧ್ಯ. ಅದು ಮೊದಲನೇದಾಗೆ. ಎರಡನೇದಾಗೆ, ನಾನು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ನನ್ನ ಸ್ವಾರ್ಥಕ್ಕೆ ಮಾಡಿಕೊಂಡ್ರೆ ಅದು ನನ್ನ ಪ್ರಕಾರ ಅದು ಅಧರ್ಮ. ನಾನು ಬೇರೆಯವ್ರಿಗೋಸ್ಕರ ನನ್ನ ಮುಖಾಂತರ ಎಷ್ಟು ಸೇವೆ ನಡೆಯುತ್ತೋ ಅಷ್ಟು ಅದೆಲ್ಲ ಧರ್ಮವೇ ಅದು. ಆದರೆ ಯಾಕೆ ಮಾಡಬೇಕು ಅದಂತಂದರೆ, ಅದು ಹರಿಸೇವೆ ಅಂತ ಮಾಡಬೇಕಷ್ಟು. ಇವಾಗ ನಿಮಗೋಸ್ಕರ ಅಂತ ನಾನು ಏನಾದ್ರು ಮಾಡಿದ್ರೆ ಏನೇ ಇಟ್ಕೊಂಡು ಹೋಗಲಿ, ನಿಮಗೋಸ್ಕರ ಅಲ್ಲಿ ನೀವು ಅದಕ್ಕೆ ಸರಿಯಾದ ರಿಯಾಕ್ಷನ್ ಕೊಡಲಿಲ್ಲ ಅಂತ ನಂಗೆ ಬೇಜಾರಾಗುತ್ತೆ. ಅದು ಸುಮ್ಮನೆ ದೇವರಿಗೋಸ್ಕರಪ್ಪ ಅಂದರೆ ಇವ್ರ ಮುಖಾಂತರ ನಾನು ಹರಿಸೇವೆ ಮಾಡ್ತಾಯಿದ್ದೀನಿ ಅಂತ ಮಾಡಿಕೊಂಡ್ರೆ ಅವಾಗ ನನಗೇನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಗೆಲ್ಲ ಬೇರೆ ಬೇರೆ ತರಹ ಫ್ಯಾಮಿಲಿಗಳಿರುತ್ತೆ. ಒಂದು ನಾನು ಹುಟ್ಟಿದ ಫ್ಯಾಮಿಲಿ, ಸಿಬ್ಲಿಂಗ್ಸ್, ಪೇರೆಂಟ್ಸ್, ಸಮ್ ಆಫ್ ದೆಮ್ ಆರ್ ನಾಟ್ ಅರೌಂಡ್ ಎನಿಮೋರ್, ಸೊ ಅದ್ರ ವಿಷಯ ಬೇಡ. ಈಗಿನ ಫ್ಯಾಮಿಲಿ ಅಂತಂದರೆ, ನಾನು ಗೃಹಸ್ಥ, ಐ ಆಮ್ ಎ ಮ್ಯಾರಿಡ್ ಮ್ಯಾನ್, ಮೈ ವೈಫ್ ಇಸ್ ಸಿಟ್ಟಿಂಗ್ ರೈಟ್ ದೇರ್, ಆ್ಯಂಡ್ ಸೊ ಶಿ ಈಸ್ ಆಲ್ಸೋ ಅನ್ ಇಂಜಿನಿಯರ್, ಶಿ ಆಲ್ಸೋ ಹ್ಯಾಸ್ ಎ PhD ಇನ್ ಇಂಜಿನಿಯರಿಂಗ್, ಆ್ಯಂಡ್ ನಾವು ಶುರು ಮಾಡಿದ ಕಂಪ್ನಿಯಲ್ಲ ಈಗ ಶಿ ಈಸ್ ಲುಕಿಂಗ್ ಆಫ್ಟರ್ ದ್ಯಾಟ್. ನಮಗೆ ವಿ ಹ್ಯಾವ್ 2 daughters, and they have families too. The older one is a lawyer by training, but she is working in a big investment company USL, and she has 3 children. They're all doing good, 12, 8 and 4, 13. They're all getting in that region. I mean, we have a younger daughter who is a faculty, she is a professor in a university, and she has 2 children, and so ದೇವರ ದಯೆ ಎಲ್ಲ ಚೆನ್ನಾಗಿದ್ದಾರೆ. ನಾನು ಅದ್ರ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ಬೇಕು ನಿಮಗೆ. ಏನಂತಂದರೆ, ನೀವು ಕರ್ಮಲ್ಲಿ ಹೇಳ್ತಾ ಇದ್ದೀರಲ್ಲ, ನಾವು ಯಾಕೆ ಒಳ್ಳೆ ಕರ್ಮ ಮಾಡಬೇಕು ಅಂತ ಒಂದು ಪ್ರಶ್ನೆ. ಅಂದರೆ ನಾವು ಏನು ಸಂಪಾದನೆ ಮಾಡ್ತೀವೋ, ಈ ಹಣ ಗಿಣ ಸಂಪಾದನೆ ಮಾಡ್ತೀವೋ, ಅದನ್ನು ನಾವು ಹೋಗೋವಾಗ ನಮ್ಮ ಮಕ್ಕಳು ಕೊಟ್ಬಿಟ್ಟು ಹೋಗ್ತೀವಿ ಅಲ್ವಾ. ಮಕ್ಕಳು ಮೊಮ್ಮಕ್ಕಳು ಕೊಟ್ಬಿಟ್ಟು ಹೋಗ್ತೀವಿ. ಅದೇನವ್ರಿಗೆ ಲಾಭ ಆಗ್ಬೋದು, ಇಲ್ಲದೆ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನಾವು ಏನು ಪುಣ್ಯ ಸಂಪಾದನೆ ಮಾಡ್ತೀವೋ ಅದನ್ನು ಇನ್ಹೆರಿಟ್ ಮಾಡ್ತಾರೆ ಅವರು. ಬರೀ ಹೊರಗಿನ ಸಂಪತ್ತು ಒಂದೆಲ್ಲ, ಒಳಗಿನ ಸಂಪತ್ತು ಕೂಡ ಇನ್ಹೆರಿಟ್ ಮಾಡಿ, ಅವ್ರಿಗೆ ಬೇಕೋ ಬೇಡವೋ ಇನ್ಹೆರಿಟ್ ಮಾಡ್ತಾರೆ ಅವರು. ಅದರಿಂದ ನಾವು ಒಳ್ಳೆಯ ಕರ್ಮ ಮಾಡ್ತು ಅಂತಂದರೆ, ಅಂದರೆ ಏನು ಸುಮ್ಮನೆ ಒಳ್ಳೆಯ ಜೀವನ, ಒಳ್ಳೆಯ ಕರ್ಮ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ, ಆವಾಗ ಅದರ ಪರಿಣಾಮ ನಾವು ನಮ್ಮ ಫ್ಯಾಮಿಲೀಸಲ್ಲೇ ಮಕ್ಕಳು ಮೊಮ್ಮಕ್ಕಳು, ಇದು ದೊಡ್ಡವರು ಹೇಳ್ತಾರೆ 6th ಜನರೇಷನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಬರ್ತಾ ಬರ್ತಾ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಬಟ್ ಅಟ್ಲೀಸ್ಟ್ ಅವರು ಇವಾಗ ನೋಡಿ, ಯಾರೊಬ್ಬರು ತುಂಬ ಹಣ ಸಂಪಾದನೆ ಮಾಡಿದ್ರು ಅಂತೇಳಿ ಅವರು ನಮ್ಮ ಮಕ್ಕಳಿಗೆ ಅವರು ಏನೋ ಕೊಟ್ಟರೆ, ಒಂದು ಮನೆಗಿನ ಕಾರ್ಯ ಕೊಟ್ಟರೆ, ಅವರಿಗೆ ಅದನ್ನು ಸಂಪಾದನೆ ಮಾಡಬೇಕು ಅಂತಿಲ್ಲ ಅಲ್ವಾ, ಅವ್ರಿಗೆ ಎತ್ಕೋತಾನೆ ಅವ್ರಿಗಿದೆ ಅದು ಅಲ್ವಾ. ಅದೇ ತರಹ ನಾವು ಪುಣ್ಯ ಸಂಪಾದನೆ ಮಾಡಿ ಅವ್ರ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಒಳ್ಳೆ ಪಾಯಿಂಟಲ್ಲಿತ್ತು ಅಂತಂದರೆ, ಆವಾಗ ಅವ್ರಿಗೆ ಅವರ ಗುಣಕರ್ಮದ ಪ್ರಕಾರ ಅವ್ರ ಜೀವನ ನಡೆಯುತ್ತೆ. ಆರ್ ಅಟ್ಲೀಸ್ಟ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ನಾವೇನೋ ವಿ ಕ್ಯಾನ್ ಗಿವ್ ಸಮ್ ಗುಡ್ ಥಿಂಗ್ಸ್. ಸೊ ಅದು ಮಿಕ್ಕಿದ್ದೆಲ್ಲ ದೊಡ್ಡವ್ರಿಗೆ ಬಿಟ್ಟಿದ್ದು.
ಬಟ್ ಸೋ ಫಾರ್ ಫ್ಯಾಮಿಲಿ ಇಸ್ ಗುಡ್, ವಿ ಆರ್ ಆಲ್ ಡೂಯಿಂಗ್ ಫೈನ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಪಾಡ್ಕಾಸ್ಟಲ್ಲಿ ನಿಮ್ಮ ಬಗ್ಗೆ ಆ್ಯಂಡ್ ಕರ್ಮ ಬಗ್ಗೆ, ವೇದಿಕ್ ಸೈನ್ಸ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ತುಂಬ ತಿಳ್ಕೊಂಡ್ವಿ. ಇಟ್ ವಾಸ್ ವೆರಿ ವೆರಿ ಎಜುಕೇಷ್ನಲ್, ವೆರಿ ವೆರಿ ಇನ್ಸ್ಪಿರೇಷ್ನಲ್. ಥ್ಯಾಂಕ್ ಯು ಸೋ ಮಚ್. ವೆಲ್, ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಆ್ಯಕ್ಚುಲಿ. ಏಕೆಂತಂದರೆ ನನಗೇನಾಗುತ್ತೆ ಅಂದರೆ, ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ನನ್ನ ಕಡೆಯಿಂದ ನೀವು ನಾನು ಎಷ್ಟೇ ಒದ್ದಾಡ್ಬೋದು ಏನೋ ಮಾಡಿದ್ರು ಕೂಡ ಎಷ್ಟೇ ಒಳಗಿರ್ಬೋದು, ಆದರೆ ನಮಗೆ ಅದನ್ನು ಹೇಗೆ ಜನಕ್ಕೆ ಮುಟ್ಟಿಸೋದು ಅಂತ ಗೊತ್ತಿಲ್ಲ. ನೀವು ಯಾವುದೇ ಒಂದು ಗ್ಯಾಜೆಟ್, ಇವಾಗ ಸೆಲ್ ಫೋನನ್ನು ನೋಡ್ತು ಅಂತಂದರೆ ಅದರಿಂದ ಒಂದು ಸೈನ್ಸ್ ಇದೆ ಅಲ್ಲ, ಫಿಸಿಕ್ಸ್ ಇದೆ, ಇಂಜಿನಿಯರಿಂಗ್ ಇದೆ, ಟೆಕ್ನಾಲಜಿ. ಅದು 3 ಡಿಫ್ರೆಂಟ್ ಥಿಂಗ್ಸ್. ಆ ಸೈನ್ಸ್ ಓದೋರು ಇರಬೇಕು. ಅದು ನಮ್ಮ ಫೀಲ್ಡಲ್ಲಿ ನೋಡಿದ್ರೆ ಇದು ಶಾಸ್ತ್ರ ಓದ್ತಾರಲ್ಲ ಅವರು. ಆದರೆ ಅದನ್ನೇ ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಇಂಜಿನಿಯರಿಂಗ್ ಈಕ್ವಲೆಂಟ್ ಯಾರು ಅಂದರೆ ನನ್ನಂಥವ್ರು. ಏನಂತಂದರೆ ಅದರಲ್ಲಿರೋದು ನಾನು ಶಾಸ್ತ್ರಗಾರ ಇಲ್ಲದೆ ಇರ್ಬೋದು, ನನಗೆ ವೇದಗಳೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಅದೆಲ್ಲ ಪ್ರಶ್ನೆ. ಆದರೆ ಅದರಿಂದ ಏನು ಬೇಕೋ ಅದು ತಗೊಂಡು ಅದನ್ನು ಜೀವನದಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಮಾಡೋದು ಅದು ಸೆಕೆಂಡ್. ಮೂರನೇದು ಅದೇನು ಅಂತಂದರೆ ಅದು ನೀವುಗಳು ಮಾಡ್ತಾ ಇರೋದು ವಿಚ್ ಇಸ್ ಟೆಕ್ನಾಲಜಿ. ಟೆಕ್ನಾಲಜಿ ಏನು ಅಂತಂದರೆ ಒಂದು ಪ್ರೋಟೋಟೈಪ್ ಯಾರು ಮಾಡ್ಬೋದು, ಅದನ್ನು ತೊಗೊಂಡು ಮ್ಯಾಸ್ ಪ್ರೊಡ್ಯೂಸ್ ಮಾಡೋದು. ಅಂದರೆ ಕೋಟ್ಯಾಂತರ ಲಕ್ಷಾಂತರ ಜನಕ್ಕೆ ಹೋಗಬೇಕು ಆ್ಯಂಡ್ ಅಫೋರ್ಡಬಲ್ ಆಗಿ ಹೋಗಬೇಕು. ಅದು ನಮಗೆ ಗೊತ್ತಿಲ್ಲ, ಅದು ನಾವು ವಿ ಡೋಂಟ್ ನೋ ಹೌ ಟು ಡೂ ದ್ಯಾಟ್. ಸೊ ನಾವಿಬ್ಬರು ಒಟ್ಟಿಗೆ ಬರೋದರಲ್ಲಿ ಒಂದು ಅರ್ಥ ಇದೆ. ಏನಂತಂದರೆ ಎರಡು ಮುಖ್ಯ. ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಿ ಪ್ರಯೋಜನ ಇಲ್ಲ, ಅಥವಾ ನೀವೇನೋ ಸುಮ್ಮನೆ ಮಾಡೋದು ಪ್ರಯೋಜನ ಇಲ್ಲ. ಇದೆರಡು ಒಟ್ಟಿಗೆ ಬಂತು ಅಂತಂದರೆ ಆವಾಗ ಸಮಾಜಕ್ಕೆ ತುಂಬ ಒಳ್ಳೆಯ ಲಾಭ ಇದೆ. ಸೊ ಆ್ಯಕ್ಚುಲಿ ಐ ವಾಂಟ್ ಟು ಥ್ಯಾಂಕ್ ಯು, ಆ್ಯಂಡ್ ನಾಟ್ ಜಸ್ಟ್ ಯು ಬಟ್ ಯುವರ್ ಹೋಲ್ ಟೀಮ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್, ಆ್ಯಂಡ್ ಹೋಪ್ ವಿ ಕ್ಯಾನ್ ಡೂ ಮೋರ್ ಆಫ್ ಇಟ್ ಸಮ್ ಟೈಮ್. So we have a token of respect. TNIT ಮತ್ತು ರಾಜಮೌಳಿ ಆರ್ಗ್ಯಾನಿಕ್ಸ್ ಕಡೆಯಿಂದ we have a small token of respect for you. Thank you so much. Thank you.